ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಇಷ್ಟು ನಮಸ್ತೆ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಶ್ಲೋಕ ಸಂಖ್ಯೆ 17, 6ನೇ ಅಧ್ಯಾಯ. ಶ್ಲೋಕ ಹೀಗಿದೆ: ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖಃ. ದುಃಖ ಹ ಹ ಅಂತ ಹೇಳಿದ್ರೆ ದುಃಖವನ್ನ ನಿರ್ಮೂಲನೆ ಮಾಡುವಂಥದ್ದು, ದುಃಖವನ್ನ ಕಮ್ಮಿ ಮಾಡುವಂಥದ್ದು. ದುಃಖ ಅಂತ ಹೇಳಿದ್ರೆ ಯಾವುದು? ದುಃಖ ಅಂದ್ರೆ ಏನು? ಹಿಂದಿಂದ ಬರ್ತಾ ಇದ್ದೀನಿ. ಹಾ ಅಂತ ಹೇಳಿದ್ರೆ ಅದನ್ನ ನಿರ್ಮೂಲನೆ ಮಾಡುವಂಥದ್ದು, ಕಮ್ಮಿ ಮಾಡುವಂಥದ್ದು. ದುಃಖ ಅಂದ್ರೆ ಏನು? ಜನನ ಮರಣ ಚಕ್ರಕ್ಕೆ ವಾಪಸ್ ಬರುದು. ಇದು ಹಾ, ಭೂಮಿಗೆ ಜನನ ವಾಪಸ್ ಮರಣ ಬರುದು. ಚಕ್ರಕ್ಕೆ ವಾಪಸ್ ಬರುವುದು. ಓಕೆ, ಅದಿಷ್ಟು ಮಾಡಿದ್ರೆ ಸಿಗ್ತದಾ? ಯುಕ್ತ ಆಹಾರ ವಿಹಾರ ವಾಪಸ್ ಬರದೇ ಇರ್ಲಿಕ್ಕೆ ಆಗ್ತದಾ? ಹೀಗೆ ಕಂಟ್ರೋಲ್ ಆಗಿದ್ರೆ? ಹೀಗೆ ಕಂಟ್ರೋಲ್ ಪ್ರಭುಜಿ. ಆಗಿದ್ರೆ ಹಾಗಿದ್ರೆ ಏನು ದುಃಖ ಅಂದ್ರೆ? ಎಲ್ರಿಗೂ ಗೊತ್ತಿರುತ್ತೆ 3 ರೀತಿಯ ದುಃಖಗಳು. ಯಾವುದು? ಆದಿ 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 ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಯಾರಾದ್ರೂ ಹೇಳ್ತೀರಾ ಆದಿ ದೈವಿಕ ಅಂದ್ರೆ ಏನು, ಆದಿ ಆತ್ಮಿಕ ಅಂದ್ರೆ ಏನು, ಆಮೇಲೆ ಆದಿ ಭೌತಿಕ ಅಂದ್ರೆ ಏನು ಅಂತ ಹೇಳಿ? ಟ್ರೈ ಮಾಡಿ. ಆದಿ ದೈವಿಕ ಅಂದ್ರೆ ಏನು? ಆದಿ ದೈವಿಕ ಅಂದ್ರೆ ಇದು ಸುನಾಮಿ ಅಂತದ್ದು ದೇವರಿಂದ ಬರೋದು. ದೇವರಿಂದ ಅಲ್ಲ, ನಮ್ಮ ಕೈಯಲ್ಲಿ ಇಲ್ಲದ್ದು, ಅದೇ ನಮ್ಮ ಕೈಯಲ್ಲಿ ಕಂಟ್ರೋಲಿಗೆ ಇಲ್ಲದ್ದು. ಅದು ಆದಿ ಅಂದ್ರೆ ಸೂಪರ್ ದೈವಿಕ. ನ್ಯಾಚುರಲ್ ಪವರ್ಸ್, ಸೂಪರ್ ಪ್ರಕೃತಿ ನ್ಯಾಚುರಲ್. ವಿಕೋಪಗಳು. ಪ್ರಕೃತಿ ಪ್ರಕೃತಿ ವಿಕೋಪ. ನೆಕ್ಸ್ಟ್ ಆದಿ ದೈವಿಕ ಆಯ್ತು. ಆದಿ ಭೌತಿಕ ಬೇರೆ ಪ್ರಾಣಿಗಳಿಂದ ಅಂದ್ರೆ ಹಾ, ಬೇರೆ ಜೀವಿಗಳಿಂದ. ಹ. ಯಾವುದೇ ಇರ್ಬೋದು. ಬೇರೆ ಭೂತ ಅಂದ್ರೆ ಬೇರೆ ಜೀವಿಗಳು, ಬೇರೆ ಜೀವಿಗಳಿಂದ. ಆದಿ ಭೌತಿಕ ಆಯ್ತು. ಆದಿ ಆತ್ಮಿಕ ಅಂದ್ರೆ ಆದಿ ಆತ್ಮಿಕ, ಆಧ್ಯಾತ್ಮಿಕ ಏನು? ರೋಗ ರುಜಿನಗಳು, ಹಾ, ಜ್ವರ, ಅಂದ್ರೆ ರೋಗಗಳು ಏನು? ನಮ್ಮ ಏನಂದ್ರ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋದು. ನಮ್ಮ ಪರ್ಸನಲ್ ಅಜಾರೂಗತೆಯಿಂದ ಜಾಗ್ರತೆ ಮಾಡದೇ ಇರುವುದರಿಂದ ಶುರುವಾಗುವಂತ ಪ್ರಾಬ್ಲಮ್ಗಳು. ಈಗ ಜ್ವರ ಅಂತ ಹೇಳಿ ಉದಾಹರಣೆಗೆ ಇಡೀ ಸೊಸೈಟಿಯಲ್ಲಿ ಏನೋ ಒಂದು ಸಾಂಕ್ರಾಮಿಕ ರೋಗ ಹತ್ತಿದೆ, ಅದು ಆಧ್ಯಾತ್ಮಿಕವೋ ಆದಿ ದೈವಿಕವೋ ಅಥವಾ ಆದಿ ಭೌತಿಕವೋ? ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಹೇಗೆ ಆಗ್ತದೆ? ನಮ್ಮ ಕೈಯಲ್ಲೇ ಇಲ್ಲ ಅಲ್ಲ ಅದು. ಈಗ ಕೊರೋನಾ ಬಂತು, ಅದು ಆಧ್ಯಾತ್ಮಿಕ ಅಲ್ವಾ? ದೇವರಿಂದ ಅದು ಹೆಂಗೆ ಆಗತ್ತೆ? ನಾವು ಸೃಷ್ಟಿ ಮಾಡಿದ್ದ? ಪ್ರಕೃತಿ ವಿಕೋಪ ಅಲ್ವಾ ಪ್ರಭು ಅದು? ಅದೇ, ಅದು ಆತ್ಮಿಕ ಅಲ್ಲ. ಅಲ್ಲ. ಆತ್ಮಿಕ ಅಂದ್ರೆ ಏನು? ನಾನು ಉದಾಹರಣೆಗೆ ನನಗೆ ಇವತ್ತು ರಾತ್ರಿ ಮೊಸರು ತಿಂದ್ರೆ ನಾಳೆ ಬೆಳಿಗ್ಗೆ ಕೋಲ್ಡ್ ಆಗ್ತದೆ ಅಂತ ಗೊತ್ತಿದ್ದು ನಾನು ತಿಂತೇನಲ್ಲ, ಅದು ಆಧ್ಯಾತ್ಮಿಕ. ಅಂದ್ರೆ ಇಂದ್ರಿಯ ಸುಖ ಮಾಡಿ ನನಗೆ ದುಃಖ ಅಂತ ಗೊತ್ತಿದ್ದು ಮಾಡ್ತೇನಲ್ಲ, ಅದು ಈ ದುಃಖದಲ್ಲಿ ಬರ್ತದೆ. ಆಗ್ಲಿ,
ಈ ಮೂರು ದುಃಖಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರ ಈ ಶ್ಲೋಕದಲ್ಲಿ ಹೇಳಿದೆ. ತಕ್ಕ ಮಟ್ಟಿಗೆ ಎಲ್ಲ ಪರಿಹಾರ ಸಾಧ್ಯ ಇಲ್ಲ, ಯಾಕಂದ್ರೆ ಕೃಷ್ಣ ಇಲ್ಲದ್ರೆ ಯಾವುದೇ ಪರಿಹಾರ ಯಾವುದಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಇಲ್ಲಿ ಯುಕ್ತ ಅಂತ ಹೇಳೋ ವಿಷಯವನ್ನ, ನಿಯಂತ್ರಿತವಾದ ಅಂತ ಹೇಳೋ ವಿಷಯವನ್ನ ಆಚಾರ್ಯರು ಕೃಷ್ಣ ಭಕ್ತಿ ಅಂತ ತಗೊಳ್ತಾರೆ. ಅಂದ್ರೆ ಯುಕ್ತ ಅಂತ ಹೇಳಿದ್ರೆ ಯಾವುದಕ್ಕೆ ಯುಕ್ತ ಆಗಿರ್ಬೇಕು? ಕೃಷ್ಣನಿಗೆ ಯುಕ್ತ ಆಗಿರ್ಬೇಕು. ತುಂಬಾ ಇಂಪಾರ್ಟೆಂಟ್. ಯುಕ್ತ ಅಂತ ಹೇಳಿದ್ರೆ ಕೃಷ್ಣನ ಕಡೆಗೆ ಹೋದ್ರೆ ಮಾತ್ರ ಇದು ಭಕ್ತಿಯಲ್ಲಿ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ ಆಹಾರ ವಿಹಾರ ಚೇಷ್ಟೆ ಕರ್ಮ ಸ್ವಪ್ನ ನಿದ್ರೆ ಇದೆಲ್ಲವೂ ಕೂಡ ಕಂಟ್ರೋಲ್ ಆಗುದು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವಾಗ ಇದೆಲ್ಲ ತನ್ನಿಂದ ತಾನೇ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ಬೇರೆ ಯೋಗದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ, ಅದರಲ್ಲಿ ನಿಯಂತ್ರಣದ ಪ್ರಯತ್ನ. ಇದಕ್ಕೆಲ್ಲ ನಿಯಂತ್ರಣ, ಮಾಡರೇಟ್ ಮಾಡ್ಲಿಕ್ಕೆ, ಸ್ಟಾಪ್ ಮಾಡ್ಲಿಕ್ಕೆಲ್ಲ ಮಾಡರೇಷನ್ ಮಾಡ್ಲಿಕ್ಕೆ ಪ್ರಯತ್ನ. ಆದರೆ ಭಕ್ತಿಯಲ್ಲಿ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ಭಗವಂತನಿಗೆ ಅರ್ಪಿಸಿದ ಆಹಾರವನ್ನ ಪ್ರಸಾದ ರೂಪದಲ್ಲಿ ತಗೊಳ್ಳುವವನು ತನ್ನಿಂದ ತಾನಾಗಿ ಡಯಟ್ ಮಾಡ್ತಾನೆ. ಅವನೇನು ಸ್ಪೆಷಲ್ ಆಗಿ ಡಯಟ್ ಮಾಡ್ಬೇಕು ಅಂತಿಲ್ಲ. ಬರೀ ಪ್ರಸಾದವನ್ನೇ ತಿನ್ನುವವನಿಗೆ ನ್ಯಾಚುರಲಿ ಫುಡ್ ಕಂಟ್ರೋಲ್ ಬರ್ತದೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಏನ್ ಹೇಳುದು, ಟಂಗ್ ಕಂಟ್ರೋಲ್ ಆಗ್ತದೆ, ಆಹಾರ ತಿನ್ನುವುದರಲ್ಲಿ ಕಂಟ್ರೋಲ್ ಆಗ್ತದೆ, ನಾಲಿಗೆಯ ಚಪಲ ಕಮ್ಮಿ ಆಗ್ತದೆ ಪ್ರಸಾದ ಸೇವನೆ ಮಾಡಿದ್ರೆ ಅಂತ ಹೇಳಿ. ಆದ ಕಾರಣ ಯುಕ್ತ ಅಂತ ಹೇಳೋ ಪದವನ್ನು ನಾವೇನು ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ಅಂತ ಹೇಳಿದ್ರೆ ಭಗವಂತನಿಗೆ ಕನೆಕ್ಟ್ ಆಗುವಂಥದ್ದು ಅಂತ ಹೇಳಿ. ದಮಯಂತಿ ಮಾತಾಜಿ ಹೇಳಿ. ಪ್ರಭು ಅದು ಸ್ವಲ್ಪ ಇನ್ನೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ ಪ್ರಭು. ಅದು ಆದಿ ಭೌತಿಕ ಆಧ್ಯಾತ್ಮಿಕ ಅದು ಆದಿ ಆತ್ಮಿಕ ಅಂತ ಹೇಳಿ, ಆತ್ಮ ಅಂತ ಹೇಳಿ ನಮ್ಮಿಂದ ನಡೆಯುವಂಥದ್ದು, ನಮ್ಮ ಮಂದ ಬುದ್ಧಿಯಿಂದ, ನಮ್ಮ ಇಗ್ನೋರೆನ್ಸ್ ಇಂದ ನಾವು ಏನನ್ನೋ ತಪ್ಪು ಮಾಡಿ ನಮಗೆ ಅದರಿಂದ ಆಗುವಂಥ ದುಃಖಕ್ಕೆ ಆದಿ ಆತ್ಮಿಕ ಅಂತ ಹೇಳುವಂಥದ್ದು. ಆದಿ ದೈವಿಕ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ, ಅದು ಅತೀಂದ್ರಿಯ ಶಕ್ತಿಯಿಂದ ಆಗುವಂಥದ್ದು, ನಮಗೆ ಕಾಣದೇ ಇರುವಂತಹ. ಅದು ಪ್ರಕೃತಿಯ ವೈಪರೀತ್ಯ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳಾಗಿರ್ಬೋದು. ಅದರಲ್ಲೂ ಸಾಂಕ್ರಾಮಿಕ ರೋಗಗಳು ಎರಡರಲ್ಲೂ ಬರ್ತದೆ. ಯಾಕೆಂತ ಹೇಳಿದ್ರೆ ಕಲೆಕ್ಟಿವ್ ಆಗಿ ನಾವೆಲ್ಲ ಮಾಡಿದ ತಪ್ಪಿಂದ ಆಗಬಹುದು. ಅದು ಆದಿ, ನೀವು ಹೇಳಿದ ಹಾಗೆ ಆದಿ ಆತ್ಮಿಕ ಒಂದು ರೀತಿಯಲ್ಲಿ ಹೇಳ್ಬೋದು. ಅದರ ನೇರ ಒಬ್ಬನ ವ್ಯವಸ್ಥೆ ಅಲ್ಲ, ಅದು ಕಲೆಕ್ಟಿವ್ ಆಗಿ. ಈಗ ಎಷ್ಟು ಜನ ಕೆಟ್ಟದಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ಪರಿಸರದಲ್ಲಿ ಕೆಟ್ಟದಾಗಿ ಅವರು ಕ್ಲೀನೇ ಇಟ್ಕೊಡುದಿಲ್ಲ, ಅಲ್ಲಿ ಬರುವಂತ ಸಾಂಕ್ರಾಮಿಕ ರೋಗಗಳಿಗೆ ಯಾರು ಕಾರಣ? ಅವರೆಲ್ಲರೂ ಸೇರಿ ಕಾರಣ. ಉದಾಹರಣೆ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ, ಬೇರೆ ಜೀವಿಗಳಿಂದ ಆಗುವಂತ ತೊಂದರೆ. ಇಲ್ಲಿ ಈ ಒಂದು ಉದಾಹರಣೆ ಸಾಂಕ್ರಾಮಿಕ ರೋಗ ಮೂರಕ್ಕೂ ತಗೊಳ್ಬಹುದು. ಸ್ಪೆಸಿಫಿಕಲಿ ಆದಿ ಆತ್ಮಿಕ ಮತ್ತು ಆದಿ ಭೌತಿಕ. ಆದಿ ದೈವಿಕ ಆಗುದಿಲ್ಲ, ಅದು ಆಧ್ಯಾತ್ಮಿಕ ಮತ್ತು ಆದಿ ಭೌತಿಕ. ಇದನ್ನ ಈ ಶ್ಲೋಕದಲ್ಲಿ ಏನ್ ಹೇಳಿದೆ, ಈ ರೀತಿಯಲ್ಲಿ ಜೀವನ ಮಾಡಿದ್ರೆ ಅದೆಲ್ಲ ಕಂಟ್ರೋಲ್ ಆಗ್ತದೆ, ಅಂತಹ ದುಃಖ ಬರುವುದಿಲ್ಲ ಅಂತ ಹೇಳಿ. ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಅಥವಾ ಭಗವಂತನ ಭಕ್ತಿ ಸಿಗ್ತದೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಭಕ್ತಿ ಯೋಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ಸಂಪೂರ್ಣ ದುಃಖ ಆಗುದು ಹೇಗೆ ಅಂತ ಹೇಳಿದ್ರೆ ಯುಕ್ತ ಅಂತ ಹೇಳಿದ್ರೆ ಭಗವಂತನ ಕಡೆಗೆ ಹೋಗುವಂಥದ್ದು ಅಂತ ಹೇಳಿ. ಶ್ರೀಲಪ್ರಭುಪಾದಕಿ ಜಯ. ಅನುವಾದ: ಆಹಾರ, ನಿದ್ರೆ, ವಿಹಾರ ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ ಯೋಗ ಪದ್ಧತಿಯ ಅಭ್ಯಾಸವು ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲುದು. ಐಹಿಕ ದುಃಖಗಳನ್ನು ಅಂದ್ರೆ ಈ ಮೂರು ದುಃಖಗಳು. ಆಹಾರದಲ್ಲಿ ಕಂಟ್ರೋಲ್ ಬರುವುದು ಹೇಗೆ? ಪ್ರಸಾದ ಸೇವನೆಯಿಂದ. ನಿದ್ರೆಯಲ್ಲಿ ಹೇಗೆ ಕಂಟ್ರೋಲ್ ಬರುವುದು? ಸಂಪೂರ್ಣ ಇಡೀ ದಿನ ಭಗವಂತನ ಸ್ಮರಣೆ ಮಾಡಿದವನಿಗೆ ನಿದ್ರೆಯಲ್ಲಿ ಕೂಡ ಭಗವಂತನ ಸ್ಮರಣೆಯಾಗಿ ನಿದ್ರೆ ಎಷ್ಟು ಬೇಕೋ ಅಷ್ಟೇ ಬರ್ತದೆ. ಆಮೇಲೆ ತುಂಬಾ ಆಹಾರ ತಿಂದವನಿಗೆ ಖಂಡಿತವಾಗಿ ಸ್ವಪ್ನ ಜಾಸ್ತಿಯಾಗಿ ನಿದ್ರೆ ಮಾಡ್ತಾನೆ. ಅದರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೇವೆ. ವಿಹಾರ ಅಂದ್ರೆ ಏನು? ವಿಹಾರದಲ್ಲೂ ನಿಯಮ ಬೇಕು. ವಿಹಾರ ಅಂದ್ರೇನು? ವಿಹಾರ ಅಂದ್ರೆ ಏನು? ತಿರುಗಾಟನ ಪ್ರಭುಜಿ. ತಿರುಗಾಟ ಅಂದ್ರೆ ಏನ್ ಅರ್ಥ? ವಿಹಾರ ಮತ್ತು ಚೇಷ್ಟ ಕರ್ಮ. ವಿಹಾರ ಅಂದ್ರೆ ಏನು? ಲೀಜರ್ ಇರ್ಬೋದು ಪ್ರಭು. ಅಂದ್ರೆ ಕೆಲಸ ಮಾಡದೆ ಸಮಯ ವ್ಯರ್ಥ ಮಾಡುವಂತ ಸಮಯ ಅಲ್ವಾ? ಲೀಜರ್ ಟೈಮ್. ವಿಹಾರ ಅಂತ ಹೇಳಿದ್ರೆ ಫ್ರೀ ಟೈಮ್, ವ್ಯರ್ಥ ಮಾಡುವ ಸಮಯ. ಅಂದ್ರೆ
ಮನಸ್ಸಿಗೆ ರಿಲ್ಯಾಕ್ಸ್ ಮಾಡುವ ಸಮಯ. ರಿಲ್ಯಾಕ್ಸ್, ಇದು ಭಕ್ತರಿಗೆ ಪ್ರತಿಯೊಂದು ಕ್ಷಣವೂ ವಿಹಾರವೇ. ಚಾಂಟ್ ಅಂಡ್ ಬಿ ಹ್ಯಾಪಿ. ಭಗವದ್ಗೀತೆ ಓದುವಾಗ, ಬೆಳಿಗ್ಗೆ ಬೇಗ ಎದ್ದು ಜಪ ಮಾಡುವಾಗ, ಭಕ್ತರ ಸಂಘ ಮಾಡುವಾಗ ಎಲ್ಲವೂ ಭಗವಂತನ ಭಕ್ತರಿಗೆ ವಿಹಾರವೇ. ಸ್ಪೆಷಲ್ ಆಗಿ ವಿಹಾರದ ಟೈಮ್ ಅಗತ್ಯವೇ ಇಲ್ಲ. ಆದ್ರೆ ಬೇರೆಯವರಿಗೆ ಈ ವಿಹಾರ ಅಗತ್ಯ. ಸಂಡೇ ಆಗುವಾಗ ರಿಲ್ಯಾಕ್ಸ್ ಆಗಿ ಎಲ್ಲೋ ಮೂವಿಗೆ ಹೋಗುವಂಥದ್ದು, ಈ ರೀತಿಯಲ್ಲೆಲ್ಲ ಮಾಡೋದು. ಆದ್ರೆ ಕೃಷ್ಣ ಭಕ್ತರಿಗೆ ಈ ವಿಹಾರ ಅಂತ ಹೇಳಿದ್ರೆ ಪ್ರತಿ ಕ್ಷಣವೂ ಕೃಷ್ಣನ ಸಂಘದಲ್ಲಿರುವಂಥದ್ದು ವಿಹಾರವೇ. ಮತ್ತು ಕೆಲಸಗಳ ಅಭ್ಯಾಸಗಳಲ್ಲಿ ಮಿತವಾಗಿರುವವನಿಗೆ, ಕೆಲಸಗಳ ಅಭ್ಯಾಸದಲ್ಲಿ ಮಿತ ಅಂತ ಹೇಳಿದ್ರೆ ಭೌತಿಕವಾದ ಕೆಲಸವನ್ನ ಇಷ್ಟೇ ಮಾಡಬೇಕು ಅಂತ ಉಂಟು. ಭಕ್ತರು ತುಂಬಾ ಅದರಲ್ಲೇ ಮುಳುಗುದಲ್ಲ, ಎಷ್ಟು ಬೇಕೋ ಅಷ್ಟು. ಈಗ ದೇಹ ನಿರ್ವಹಣೆಗೆ ದೇಹ ಮತ್ತು ಏನ್ ಹೇಳ್ತಾರೆ, ದೇಹವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡಿ, ಅದಕ್ಕೆ ಬೇಕಾದಂತ ಆಹಾರ ಸಂಪಾದನೆ ಮಾಡಿ, ಹಣ ಸಂಪಾದನೆ ಮಾಡಿ ಜೀವನ ನಡೆಸುವಂಥದ್ದು ಅಂತ ಹೇಳ್ತಾರೆ. ಆದ್ರೆ ಭಗವಂತನ ಸೇವೆಗೆ ಮಾಡುವುದಾದ್ರೆ ತೊಂದರೆ ಇಲ್ಲ. ಇಂಥದ್ರಲ್ಲಿ ಮಿತವಾಗಿರ್ಬೇಕು ಅಂತ ಹೇಳಿ ಈ ಶ್ಲೋಕ ಹೇಳ್ತಾ ಇದೆ. ಎಲ್ಲ ಐಹಿಕ ದುಃಖಗಳನ್ನು ಕಡಿಮೆ ಮಾಡಬಲ್ಲದು. ಶಿಲಪ್ರಭುಪಾದರಿಗೆ ಜಯವಾಗಲಿ. ನೆಕ್ಸ್ಟ್ ಹೋಗೋಣ. ಭಾವಾರ್ಥ: ತಿನ್ನುವುದು, ನಿದ್ರೆ, ರಕ್ಷಣೆ ಮತ್ತು ಮೈಥುನ ಇವು ದೇಹದ ಅಗತ್ಯಗಳು. ಆಹಾರ, ನಿದ್ರಾ, ಭಯ, ಮೈಥುನಶ್ಚ ಸಾಮಾನ್ಯಮೇತತ್ ಪಶು ನರಾಣಾಂ. ಪಶು ಮತ್ತು ನರ ಅಂದ್ರೆ ಬೇರೆ ಬೇರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ಸಮಾನ ಯಾವುದು? ಆಹಾರ ಅಂದ್ರೆ ತಿನ್ನುವುದು, ನಿದ್ರೆ ಮಲ್ಕೊಳ್ಳೋದು ಅಥವಾ ರೆಸ್ಟ್ ತಗೊಳ್ಳೋದು, ರಕ್ಷಣೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂತಹ ವ್ಯವಸ್ಥೆ, ಆಮೇಲೆ ಮೈಥುನ. ಈ 4 ಎಲ್ಲರಿಗೂ ಇದ್ದದ್ದು. ಆಹಾರ, ನಿದ್ರಾ, ಭಯ, ಮೈಥುನಶ್ಚ ಸಾಮಾನ್ಯಂ ಏತತ್ ಪಶುಭಿಹಿ ನರಾಣಂ. ಏನು ಸ್ಪೆಷಲ್ ಮನುಷ್ಯನಲ್ಲಿ ಅಂತ ಹೇಳಿದ್ರೆ, ಧರ್ಮೋ ಹಿ ಹೇಕೋ ಅಧಿಕೋ ವಿಶೇಷೋ ಧರ್ಮೇಣ ಹೀನಃ ಪಶುಭಿಹಿ ಸಮಾನಃ. ಧರ್ಮ ಇಲ್ಲ ಅಂತ ಹೇಳಿದ್ರೆ ಅದು ಪಶು ಆಗ್ಬಿಡ್ತಾನೆ ಅವನು ಅಂತ ಹೇಳಿ. ಧರ್ಮ ಅಂದ್ರೆ ಏನು? ಇದ್ರ ಬಗ್ಗೆ ಇಷ್ಟು ಸಮಯ ನಾವು 6 ಚಾಪ್ಟರ್ ಆಗೋ ತನಕ ತುಂಬಾ ಈ ಧರ್ಮದ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ. ಧರ್ಮ ಅಂದ್ರೆ ಏನು? ಯಾರಾದ್ರೂ ಹೇಳಿ. ಧರ್ಮ ಅಂದ್ರೆ ನಾವು ಕೃಷ್ಣನ ನಿರಂತರ ಸೇವಕರು ಅವನು. ಓಕೆ, ಸರಿ. ಎಲ್ಲಿ ಹೇಳಿದೆ ಹಾಗೆ? ಎಲ್ಲ ಕಡೆನೂ ಹೇಳಿದೆ. ಎಲ್ಲಾ ಕಡೆ ಹೇಳಿದೆ ಅಂದ್ರೆ ನಾವು ತಿಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ದೇವ್ರ ಕಡೆನೆ ನಾವು ಇರ್ಬೇಕು. ಆಮೇಲೆ ನಾವು 2 ರೀತಿಯ ಧರ್ಮಗಳನ್ನ ಆಚರಿಸ್ಬೇಕು: ವರ್ಣಾಶ್ರಮ ಧರ್ಮ ಮತ್ತು ದೈವಿ ಧರ್ಮ ಅಂತ ಹೇಳ್ತಾ ಇದ್ವಿ. ಓಕೆ, ಪ್ರಬುದ್ಧಿ ಸರಿ. ಶಾಸ್ತ್ರದ ಆಧಾರಿತ ಧರ್ಮ. ಶಾಸ್ತ್ರ ಆಧಾರಿತ ಧರ್ಮ. ಓಕೆ, ನಾವು ವೈಷ್ಣವ ಈಗ ಆಚಾರ ಏನು ಪಾಲನೆ ಮಾಡ್ತೀವ ಅದ್ರಲ್ಲಿ ಶಾಸ್ತ್ರ ಆಧಾರಿತ ಧರ್ಮ. ಧರ್ಮ ಅಂತ ಹೇಳುವ ಪದದ ಅರ್ಥ ಏನು? ಧರ್ಮ ಅಂತ ಹೇಳುವ ಪದದ ಅರ್ಥ ಏನು? ನಿಮ್ಗೆಲ್ರಿಗೂ ಗೊತ್ತು. ಹರೇ ಹರೇ ಕೃಷ್ಣ. ಕೃಷ್ಣ. ಆತ್ಮ ಮತ್ತು ಹೇಳಿ. ಪರಮಾತ್ಮನ ಬಗ್ಗೆ, ಭಗವಂತನ ಬಗ್ಗೆ ತಿಳಿಯುವುದೇ ನಮ್ಮ ಧರ್ಮ. ಆತ್ಮದ ಧರ್ಮ ಏನು? ಭಗವಂತನ ಬಗ್ಗೆ ತಿಳಿಯುವುದು ಅದು ಆತ್ಮದ ಧರ್ಮ. ಧರ್ಮ ಅಂತ ಹೇಳುವ ಪದದ ಅರ್ಥ ಧರ್ಮ ಅಂದ್ರೆ ನ್ಯಾಯ, ನೀತಿ, ಮತ್ತೆ ದಯೆ, ಕರುಣೆ. ಅದರಲ್ಲಿರುವ ವಿಚಾರಗಳು. ಅದು ಧರ್ಮ ಅಂತ ಹೇಳುವ ಪದದ ಅರ್ಥ ಏನು? ನಿಮ್ಗೇನ್ ಅರ್ಥ ಆಗುತ್ತೆ ಧರ್ಮ ಅಂತ ಹೇಳಿದ್ರೆ? ಯಾವ ಆಯ್ತು, ಕೆಲಸ ಒಂದು ಸರಿಯಾದದ್ದು ಅದು ಧರ್ಮ ಪ್ರಭುಜಿ. ಯಾವ ಕೆಲಸ ಮಾಡ್ಬೇಕು ಅದು ಧರ್ಮ, ಯಾವ ಕೆಲಸ ಮಾಡಬಾರದು ಅದು ಅಧರ್ಮ. ಶಾಸ್ತ್ರಗಳು ವಿಧಿಸಿರೋ ಕರ್ಮಗಳು. ನಾನು ಕೇಳಿದ್ದು ಧರ್ಮ ಅಂತ ಹೇಳುವ ಪದದ ಅರ್ಥ. ಮಾತಾಡಿ, ಯಾರು ಹೇಳಲಿಕ್ಕೆ ರೆಡಿ ಆಗಿದ್ದಾರೆ? ಗುಣ ಪ್ರಭುಜಿ. ಗುಣ. ಗುಣ ಪ್ರಭುಜಿ. Okay. ಹತ್ತಿರ ಬರ್ತಿದ್ದೀರಿ. ಕರೆಕ್ಟ್. ಅಂದ್ರೆ ಏನದು? ಈಗ ಸಕ್ಕರೆಯ ಧರ್ಮ ಏನು? ಪ್ರಭುಪಾದ ಹೇಳ್ತಾರೆ ಇದನ್ನು. ಸಿಹಿ ಆಗಿರುವುದು. ಉಪ್ಪಿನ ಧರ್ಮ ಉಪ್ಪಾಗಿರುವುದು. ಅದೇ ರೀತಿಯಲ್ಲಿ ಈ ದೇಹದ ಧರ್ಮ ಏನು, ಆಮೇಲೆ ಆತ್ಮದ ಧರ್ಮ ಏನು ಅಂದ್ರೆ 2 ಇದೆ ನಮಗೆ. ನಾವು ಇಲ್ಲಿರುವಾಗ ಈ ಜಗತ್ತಿಗೆ ಬರುವಾಗ ನಮಗೆ 2 ಇದೆ. ನಮ್ಮ ಅಸ್ತಿತ್ವ ಅಂದ್ರೆ ಒಂದು ಆತ್ಮದ ಅಸ್ತಿತ್ವ, ಆತ್ಮಕ್ಕೆ ಅಂಟಿಕೊಂಡಿರುವ ದೇಹದ ಅಸ್ತಿತ್ವ. ದೇಹ ಇರುವವರೆಗೆ ದೇಹದ ಅಸ್ತಿತ್ವ ಇರ್ತದೆ. ಆಮೇಲೆ ನಾವು ವೃಂದಾವನಕ್ಕೆ ಹೋದ್ರೆ, ಅಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ ಅಲ್ಲಿ ದೇಹ ಅಂತ ಹೇಳೋ ವಿಚಾರವೇ ಇಲ್ಲ. ಆದ ಕಾರಣ ಇಲ್ಲಿ ಇರುವವರೆಗೆ ನಮಗೆ ದೇಹ ಮತ್ತು ಆತ್ಮ ಅಂತ ಹೇಳಿ 2 ಇದೆ. ಆತ್ಮದ ಧರ್ಮ ಏನು, ಆತ್ಮದ ಗುಣ ಏನು? ಮಾತಾಜಿ ಹೇಳಿದ ಹಾಗೆ ಭಗವಂತನ ಸೇವಕ. ಯಾರು ಹೇಳಿದ್ದಾರೆ? ಚೈತನ್ಯ ಮಹಾಪ್ರಭುಗಳು.
ಜೀವೇರ ಸ್ವರೂಪ ಹೋಯೆ ಯಾರ ದಾಸ? ಕೃಷ್ಣೇರ ನಿತ್ಯ. ನಿತ್ಯ ದಾಸ್. ಹ ಅದಕ್ಕೋಸ್ಕರ ಶ್ರೀಮದ್ ಭಾಗವತಂ ಹೇಳ್ತಿದೆ ಸವೈ ಪುಂಸೋ ಪರೋಧರ್ಮೋ, ಆಮೇಲೆ ಯಥೋ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಆತ್ಮಕ್ಕೆ ಹೇಗೆ ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಭಗವಂತನನ್ನ ಸೇವೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಈ ಪರಧರ್ಮವಾದಂತಹ ಭಗವಂತನ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಆ ಶ್ಲೋಕ ಹೇಳುತ್ತೆ. ಇನ್ನು ಈ ಕಡೆ ಬರೋಣ. ಯಾವುದು? ದೇಹಧರ್ಮ. ದೇಹಧರ್ಮ ಅಂದ್ರೆ ಏನು? ದೇಹಧರ್ಮ ಅಂದ್ರೆ ಏನು? ಪ್ರತಿಯೊಬ್ಬನ ಸಂಸ್ಕಾರಕ್ಕೆ ಅನುಗುಣವಾಗಿ 3 ಗುಣಗಳ ಪ್ರಭಾವದಿಂದ ಈ ದೇಹ ಸಿಕ್ಕಿದೆ ನಮಗೆ. ಆ ದೇಹಕ್ಕೆ ಏನು ಬೇಕು ಅದು ಮಾಡುವಂಥದ್ದು, ಆ ಸಂಬಂಧಕ್ಕೆ ಅನುಗುಣವಾಗಿ ಮಾಡುವಂಥದ್ದು, ಅದಕ್ಕೆ ದೇಹ ಧರ್ಮ ಅಂತ ಹೇಳ್ತಾರೆ. ಅದೇ ವರ್ಣಾಶ್ರಮ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ದೈವ ವರ್ಣಾಶ್ರಮ ಧರ್ಮ. ಬರೀ ವರ್ಣಾಶ್ರಮ ಧರ್ಮ ಮಾಡಿದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೈವ ವರ್ಣಾಶ್ರಮ ಧರ್ಮ. ದೈವ ಅಂದ್ರೆ ಭಗವಂತನನ್ನ ಮುಂದೆ ಇಟ್ಕೊಂಡು ಮಾಡುವಂತಹ ಧರ್ಮ. ಅಂದ್ರೆ ನಾನೀಗ ಏನೋ ಅಡಿಗೆ ಮಾಡಬೇಕು, ಅಡಿಗೆ ಮಾಡ್ಬೇಕಿದ್ರೆ ಅದಕ್ಕೆ ಬೇಕಾದಂತಹ ಪದಾರ್ಥವನ್ನ ಪ್ರೊಡ್ಯೂಸ್ ಮಾಡಬೇಕು, ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಮಾಡಬೇಕು. ಕೃಷಿ ಮಾಡೋದು ಭಕ್ತಿ ಅಲ್ಲ. ಕೃಷಿ ಮಾಡೋದು ಭಕ್ತಿ ಅಲ್ಲ. ಕೃಷಿ ಮಾಡೋದು ಯಾಕೆ? ಈ ದೇಹವನ್ನ ನಿರ್ವಹಣೆ ಮಾಡ್ಲಿಕ್ಕೆ. ಆತ್ಮಕ್ಕೆ ಏನು ಅನ್ನ ಬೇಕಾ, ಊಟ ಬೇಕಾ, ಏನು ಬೇಡ. ಆದ ಕಾರಣ ಈ ದೇಹವನ್ನು ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಮಾಡುವಂತಹ ಈ ಕೆಲಸ ಇದೆಯಲ್ಲ, ಅದು ಶಾಸ್ತ್ರಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆದ್ರೆ ಅದು ವರ್ಣಾಶ್ರಮ ಧರ್ಮ. ಅದನ್ನ ಭಗವಂತನಿಗೆ ನಿಯೋಜಿಸ್ಲಿಕ್ಕೆ ಪ್ರಯತ್ನ ಪಟ್ರೆ ಅದು ವರ್ಣಾಶ್ರಮ ಧರ್ಮ. ಅದರ ಬಗ್ಗೆ ಏನೂ ಚಿಂತನೆ ಇಲ್ಲದೆ ಬರೀ ಭಗವಂತನ ಭಕ್ತಿ ಇಂಪಾರ್ಟೆಂಟ್ ಅಂತ ಹೇಳಿ ಜೀವನ ನಡೆಸುವವರಿಗೆ ಭಗವದ್ ಧರ್ಮ. ಇದು ಅನ್ಯಾಚುರಲ್ ಆಗಿ ಭಗವದ್ ಧರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹೆಚ್ಚಿನವರು ಭಕ್ತಿ ಅಂತ ಹೇಳಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು ದೈವ ವರ್ಣಾಶ್ರವೇ ನಾವೆಲ್ಲರೂ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ, ಕೆಲಸದಲ್ಲಿ ಭಗವಂತನನ್ನು ಕಾಣ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ನಾವಿನ್ನೂ ಶುದ್ಧ ಭಕ್ತಿಗೆ ತಲುಪಲಿಲ್ಲ, ಸಾಧನ ಭಕ್ತಿಯಲ್ಲಿ ಇದ್ದೇವೆ. ಆದ ಕಾರಣ ಸಾಧನ ಭಕ್ತಿ ಟೈಮಲ್ಲಿ ನಮಗೆ ಮಟೀರಿಯಲ್ ಅಟ್ಯಾಚ್ಮೆಂಟ್ ಇರ್ತದೆ. ಮಟೀರಿಯಲ್ ಅಟ್ಯಾಚ್ಮೆಂಟ್ ಇರುವವರೆಗೆ ನಾವು ವರ್ಣಾಶ್ರಮ ಧರ್ಮದ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ನಾವು ಸಾಧನ ಭಕ್ತಿ ಮಾಡ್ತಾ ಇರುವಾಗ ನಮಗೆ ಮೆಟೀರಿಯಲ್ ಅಟ್ಯಾಚ್ಮೆಂಟ್ ಇನ್ನೂ ಇದೆ. ನಮಗೆ ಇಂದ್ರಿಯ ತೃಪ್ತಿಯ ವಿಷಯ ಇನ್ನೂ ಇದೆ. ದೇವರಿಗೆ ಅರ್ಪಿಸಿ ನಾವು ಇಂದ್ರಿಯ ತೃಪ್ತಿ ಪಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ಯಾವುದೋ ಒಂದು ಆಹಾರವನ್ನು. ಇದೇ ಎಕ್ಸಾಂಪಲ್. ಅಂತ ಸಮಯದಲ್ಲಿ ಇಂದ್ರಿಯ ತೃಪ್ತಿ ಮಾಡುವಂತಹ ಈ ಸಂದರ್ಭದಲ್ಲಿ ನಾವು ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡಲೇಬೇಕು ಅಂತ ಹೇಳಿ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಅವರು ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಇದನ್ನ ಕರೆಕ್ಟ್ ಆಗಿ ಹೀಗೆ ಮಾಡಬೇಕು ಅಂತ ಹೇಳಿ ಅಪ್ಪಣೆ ಕೂಡ ಕೊಟ್ಟಿದ್ದಾರೆ. ಆದ ಕಾರಣ ಈ 2 ರೀತಿಯ ಧರ್ಮ ಆಯ್ತಾ, ಈ 2 ರೀತಿಯ ಧರ್ಮ ಕ್ಲಿಯರ್ ಆಯ್ತಲ್ಲ. ಧರ್ಮೋ ಹಿ ಹೇಶೋ ಅಧಿಕೋ ವಿಶೇಷೋ ಧರ್ಮೇಣ ಹೀನಃ ಪಶುಭಿ ಸಮಾನಃ. ಅಂತಹ 2 ಧರ್ಮವನ್ನ ಯಾರು ಪರಿಪಾಲನೆ ಮಾಡುವುದಿಲ್ಲ ಅವರು ತನ್ನ ಜೀವನನ್ನ ಬರೀ ಆಹಾರ, ನಿದ್ರೆ, ಭಯ, ಮೈಥುನಕ್ಕೆ ಮಾತ್ರ ಉಪಯೋಗಿಸಿಕೊಳ್ತಾ ಇದ್ದಾರೆ. ಯಾದಕ್ಕೆ? ಬರೀ ಪಶು ಸಮಾನರಾಗ್ತಾರೆ. ಅಂದ್ರೆ ಈಗ ನಾವೆಲ್ಲ ನೋಡುವಾಗ ಇಡೀ ಜಗತ್ತಿನಲ್ಲಿ ಇರುವುದು ಹೆಚ್ಚು ಪಶುಗಳೇ, ಮನುಷ್ಯ ಇಲ್ಲ ಅಂತ ಅರ್ಥ. ಮನುಷ್ಯ ಎಷ್ಟು ಕಮ್ಮಿ, ವಿರಳ. ಅಂತ ಶುದ್ಧ ಭಕ್ತರಾದವರು ಆಮೇಲೆ ಅವರು ಪ್ರಚಾರ ಮಾಡಿ ನಾವೆಲ್ಲರೂ ಮನುಷ್ಯರಾಗ್ಲಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಆರ್ಯರಾಗೋದು ನಾವೆಲ್ಲ. ಆರ್ಯ ವೈಷ್ಣವರಂದ್ರೆ ಏನು? ಫಸ್ಟಿಗೆ ಆರ್ಯರಾಗ್ಬೇಕು, ಸಂಸ್ಕಾರ ಭರಿತರಾಗ್ಬೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಅಂದ್ರೆ ನಮಗೆ ಭಕ್ತಿ ಸಿಕ್ಕಿದ ಕೂಡಲೇ ನಾವು ಸಂಸ್ಕಾರ ಆಗ್ತದೆ, ನಮಗೆ ಸಂಸ್ಕಾರ ಸಿಗ್ತದೆ. ನಮಗೆ ಆ ಸಂಸ್ಕಾರ ಸಿಕ್ಕಿದೆ ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ವರ್ಣಾಶ್ರಮಕ್ಕೆ ತಲುಪಿರ್ತೇವೆ, ವರ್ಣಾಶ್ರಮದ ಮಟ್ಟಕ್ಕೆ ತಲುಪಿರ್ತೇವೆ. ಆದ ಕಾರಣ ಇವುಗಳು ಅತಿಯಾದರೆ ಯೋಗಾಭ್ಯಾಸದ ಪ್ರಗತಿಯಲ್ಲಿ ಅಡ್ಡಿಯಾಗಬಹುದು. ಇನ್ನೊಂದು ವಿಚಾರ ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಯಾಜ್ಞವಲ್ಕ್ಯ ಮುನಿಗಳು ಹೇಳ್ತಾರೆ ಅಷ್ಟಾಂಗ ಯೋಗ ಮಾಡಬೇಕಿದ್ರೆ ವರ್ಣಾಶ್ರಮದ ಫಾಲೋವರ್ ಆಗಿರ್ಲೇಬೇಕು, ಇಲ್ಲದ್ರೆ ಅವರು ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ವರ್ಣಾಶ್ರಮವನ್ನ ಚೆನ್ನಾಗಿ ಪಾಲನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅವನು ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಅರ್ಹತೆಯೇ ಇಲ್ಲ ಅವನಿಗೆ. ಅದರಲ್ಲಿ ಕೂಡ ವರ್ಣಾಶ್ರಮವನ್ನ ಫಾಲೋ ಮಾಡಿ ಅವನು ಮೇಲ್ದರ್ಜೆಯ ವರ್ಣಾಶ್ರಮ ಅಂದ್ರೆ ಅವನು ಜ್ಞಾನಿಯಾಗಿ ಮೇಲೆ ಬಂದು ಬ್ರಾಹ್ಮಣತ್ವ ಸ್ವೀಕರಿಸಿ ಆಮೇಲೆ ಅವನು ಅಷ್ಟಾಂಗ ಯೋಗ ಮಾಡಬಹುದು ಅಂತ ಯೋಗ ಯಾಜ್ಞವಲ್ಕ್ಯ ಹೇಳ್ತಾರೆ, ಯಾಜ್ಞವಲ್ಕ್ಯ ಸಂಹಿತೆಯಲ್ಲಿ. ಏನೇ ಇರಲಿ, ಮುಂದೆ ಹೋಗೋಣ. ಆಹಾರ ವಿಷಯ ಹೇಳುವುದಾದರೆ ಪ್ರಸಾದವನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡಿದಾಗ ಮಾತ್ರ ಇದನ್ನು ಹತೋಟಿಯಲ್ಲಿಡಬಹುದು. ಆದ ಕಾರಣ ನಾವೆಲ್ಲರೂ ಹಿಂದಿನ ಕ್ಲಾಸಲ್ಲಿ ಈಗ ಹೇಳಿದ ಹಾಗೆ ಬರೀ ಪ್ರಸಾದ ತಿನ್ನುವಂತಹ ಮನಸ್ಸನ್ನ ರೂಢಿ ಮಾಡ್ಕೊಳ್ಬೇಕು. ಮನಸ್ಸನ್ನು, ಯಾಕಂದ್ರೆ ಭಾವ ವರ್ಜನ ಅಂಗೀಕಾರ ಅಂತ ಹೇಳ್ತಾರೆ. ಯಾವ ಭಾವವನ್ನು ವರ್ಜನೆ ಮಾಡಬೇಕು?
ಪ್ರಸಾದ ಸಿಗುದಿಲ್ಲ ನನಗೆ, ಪ್ರಸಾದ ಸಿಗ್ಲಿ ಅಂತ ಹೇಳೋ ಭಾವವನ್ನ ಮಾಡ್ಬೇಕು. ಪ್ರಸಾದ ಬೇಡ ಅಂತ ಹೇಳೋ ಭಾವ ಇರಬಾರ್ದು. ಪ್ರಸಾದ ಸಿಕ್ತಿಲ್ಲ ಅಂತ ಹೇಳೋ ಬೇಸರ ಇಟ್ಕೋಬೇಕು ನಾವು. ಅಕಸ್ಮಾತ್ ಪ್ರಸಾದ ಸಿಗ್ಲಿಲ್ಲ ನಮಗೆ ನಿತ್ಯ ಮಾಡುವಾಗ ಜೀವನದಲ್ಲಿ, ಯಾವಾಗ್ಲೂ ನಾವು ಜೀವನದಲ್ಲಿ ಪ್ರಸಾದ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಖೇದ ಆಗ್ಬೇಕು. ಈ ರೀತಿಯಲ್ಲಿ ನಿಧಾನವಾಗಿ ಪ್ರಸಾದ ಅಂದ್ರೆ ಕೃಷ್ಣನ ಸೇವೆ. ಪ್ರಸಾದ ತಗೊಳ್ಳೋದು ಅಂತ ಹೇಳಿದ್ರೆ ಕೃಷ್ಣನ ಸೇವೆ, ನಮ್ಮ ಸೇವೆ ಅಲ್ಲ ಅದು. ಕೃಷ್ಣನ ಸೇವೆ ಮಾಡುವ ಅವಕಾಶ ನಮಗೆ ಸಿಗ್ತದೆ. ಭಗವದ್ಗೀತೆಯ ಪ್ರಕಾರ ಕೃಷ್ಣನಿಗೆ ತರಕಾರಿ 9:26 ತರಕಾರಿ, ಹಣ್ಣುಗಳು, ಧಾನ್ಯಗಳು, ಹಾಲು ಮೊದಲಾದವನ್ನು ನೈವೇದ್ಯ ಮಾಡಬಹುದು. ಯಾವುದು ಶ್ಲೋಕ ಅದು, ಯಾರಾದ್ರೂ ಹೇಳ್ತೀರಾ? ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಪುಷ್ಪಂ ಫಲಂ. ಹೇಳಿ, ಫುಲ್ ಹೇಳಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಅಪಹೃತಃ ಉಪಹೃತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹರಿ ಕೃಷ್ಣ. ಧನ್ಯವಾದಗಳು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ರೀತಿಯಲ್ಲಿ ಏನದ್ರಲ್ಲಿ ಅರ್ಥ ಏನು ಹೇಳ್ತೀರಾ? ಮತ್ತೆ ನೀವೇ ಹೇಳಿ. ಹರೇ ಮಾತ್ರ ಕೃಷ್ಣ ಮಾತಾಡಿ. ಪ್ರಭು. ಸ್ವಯಂ ಪ್ರಭು ಮಾತಾಜಿ ಹೇಳಿ. ನಾನು ಅರ್ಥ ಮಾಡ್ಕೊಂಡಿರೋ ಹಂಗೆ ಹೇಳ್ತೀನಿ, ಎಕ್ಸಾಕ್ಟ್ ಬರಲ್ಲ. ಅಂದ್ರೆ ಪರವಾಗಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನನ್ಗೆ ನೀವು ಅಗಾಧವಾಗಿ ಏನು ನೈವೇದ್ಯ ಅರ್ಪಿಸ್ಬೇಕಾಗಿಲ್ಲ. ಒಂದು ಪತ್ರ ಅಂದ್ರೆ ತುಳಸಿ ಎಲೆ, ಪುಷ್ಪಂ ಯಾವ್ದಾದ್ರು ಒಂದು ಹೂವ, ಫಲಂ ಅಂದ್ರೆ ಹಣ್ಣು, ತೋಯಂ ಅಂದ್ರೆ ನೀರು. ಇದು 4 ನೀವು ನನ್ಗೆ ಅರ್ಪಣೆ ಮಾಡಿದ್ರೆ ಸಾಕು, ನಾನು ಸಂತೃಪ್ತಿ ಹೊಂದ್ತೀನಿ ಅಂತ ಹೇಳಿ. ಹೇಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಯೋಮೇ ಭಕ್ತಿಯ ಭಕ್ತಿಯಿಂದ ಅದು ತುಂಬಾ ನನ್ಗೆ ಇದೆ. ಅರ್ಪಿಸಿ. ಹಾ, ಭಾವ ತುಂಬಾ ಮುಖ್ಯ. ನಾವೇನೇ ಕೊಟ್ರು ಭಾವ ಭಕ್ತಿ ಇರ್ಬೇಕು, ಅದು ಮುಖ್ಯ ಪ್ರಭುಜಿ. ಮನಸ್ಸಲ್ಲಿ ಬೇಕಾದ್ರೂ ನಾವು ಅರ್ಪಣೆ ಮಾಡಬಹುದು ಅಂತ ಅದ್ರಲ್ಲಿ ಅರ್ಥ. ಧನ್ಯವಾದ ಪ್ರಭುಜಿ. ಭಕ್ತಿ ಅಂತ ಹೇಳೋ ಪದವನ್ನು ಎಷ್ಟು ಸಲ ಉಪಯೋಗಿಸಿದ್ದಾರೆ ಈ ಶ್ಲೋಕದಲ್ಲಿ? 2 ಸಲ. 2 ಸಲ ಉಪಯೋಗಿಸ್ತಾರೆ ಅಲ್ವಾ? ಹೌದು. ತುಂಬಾ ಇಂಪಾರ್ಟೆಂಟ್ ಇದ್ದ ಕಾರಣ ಜಾಸ್ತಿ ಸಲ ಉಪಯೋಗಿಸ್ತಾರೆ. ಆದ ಕಾರಣ ಭಕ್ತಿಯಿಂದ ಈ ಕೆಳಗೆ ಹೇಳಿದಂತ ವಿಚಾರದಲ್ಲಿ ಬರುವಂತ ಆಹಾರಗಳನ್ನ, ಅಂದ್ರೆ ಆದಷ್ಟು ನಾವು ಸತ್ವಗುಣದಲ್ಲಿರುವಂತಹ ಆಹಾರವನ್ನ ಭಗವಂತನಿಗೆ ಅರ್ಪಿಸಿ ಅದನ್ನ ಪ್ರಸಾದ ರೂಪದಲ್ಲಿ ಎಷ್ಟು ಬೇಕೋ ಅಷ್ಟೇ ತಗೊಳ್ಳುವುದನ್ನ ಯುಕ್ತ ಆಹಾರ ಅಂತ ಹೇಳ್ತಾರೆ. ಎಷ್ಟು ಬೇಕು ಅಷ್ಟು ತಗೊಳ್ಳುವುದನ್ನ ಯುಕ್ತ ಆಹಾರ. ಪ್ರಸಾದ ಅಲ್ಲದಿದ್ರೆ ಅದು ಯುಕ್ತ ಆಹಾರ ಅಲ್ಲ. ಪ್ರಸಾದ ಅಲ್ಲದಿದ್ರೆ ಅದು ಯುಕ್ತ ಆಹಾರ ಅಲ್ಲ. ಅದು ಎಷ್ಟೇ ಕಂಟ್ರೋಲ್ ಡಯಟ್ ಆಗಿರ್ಲಿ, ಅದು ಯುಕ್ತ ಅಲ್ಲ. ನಮಗೆ ಅಯುಕ್ತ, ಅದು ಅಯುಕ್ತ ಅಭ್ಯಾಸ ಆಗ್ತದೆ ನಮ್ದು. ಅಂದ್ರೆ ಅದು ನಮಗೆ ಭಕ್ತಿಯಲ್ಲಿ ಪ್ರತಿಕೂಲವಾದಂತಹ ವಿಷಯ, ಅನುಕೂಲ ಸಿಗುದಿಲ್ಲ ಅದರಿಂದ. ಇಷ್ಟು ಸೀರಿಯಸ್ ಆದ ವಿಚಾರ. ಹಾಗೆ ಅಂತ ಹೇಳಿ ಯಾರೋ ಒಬ್ರು ಎಲ್ಲೋ ಹಾಸ್ಟೆಲ್ ಇದ್ದಾರೆ ಅಂತ ಹೇಳಿ ಸ್ಟ್ರೆಸ್ ತಗೊಳ್ಬೇಕಾಗಿಲ್ಲ. ಹೇಗೆ ನಿಧಾನವಾಗಿ ಬದಲಾವಣೆ ಮಾಡಬಹುದು ಅಂತ ಹೇಳೋ ಯೋಚನೆ ಬೇರೆ ವೈಷ್ಣವರ ಜೊತೆ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಚಿಂತನೆ ಮಾಡಬಹುದು. ಆದರೆ ಯಾರು ತಮ್ಮ ತಮ್ಮ ಮನೆಯಲ್ಲಿದ್ದಾರೆ, ಪ್ರಸಾದ ಮಾಡುವಂತಹ ಅಂದ್ರೆ ಭಗವಂತನಿಗೆ ಭೋಗ ಮಾಡುವಂತಹ ಅವಕಾಶ ಇದೆ, ಆದ್ರೂ ಕೂಡ ಬೇರೆ ಕಡೆ ಹೋಗಿ ಆಸೆಯಿಂದ ತಿನ್ನುವಂಥದ್ದು ತುಂಬಾ ತಪ್ಪು. ಯಾಕೆಂದ್ರೆ ನಮಗೆ ಸಿಕ್ಕಿದ ಒಂದು ಭಾಗ್ಯವನ್ನ ನಾವು ಕಳ್ಕೊಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಒಂದು ಬೇರೆ ಆಹಾರ, ಭಗವಂತನಿಗೆ ನಿಯೋಜಿಸದ ಒಂದು ಆಹಾರ ಏನು ಅಂತ ಹೇಳಿದ್ರೆ ಪಾಪ ತಿನ್ನೋದು. ಅಂದ್ರೆ ಇದಕ್ಕೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾವುದ್ರ ಸ್ನಾನ ಆನೆಯ ಸ್ನಾನ. ಆನೆಯ ಸ್ನಾನ. ಏನ್ ಹೇಳ್ತಾರೆ ಅದಕ್ಕೆ? ಕುಂಜರ ಶೌಚವತ್ ಅಂತ ಹೇಳ್ತಾರೆ. ಕುಂಜರ ಅಥವಾ ನಾಯಿ ಕೂಡ ಹಾಗೆ. ನಾಯಿ ಅಕಸ್ಮಾತ್ ನೀರಿಗೆ ಹೋದ್ರೆ ಬಂದು ಬೂದಿಯಲ್ಲಿ ಬಿತ್ಕೊಳ್ತದೆ. ಹೆಚ್ಚಿನ ಪ್ರಾಣಿಗಳು ಹೀಗೆ ಮಾಡೋದಿದೆ. ಅದೇ ರೀತಿಯಲ್ಲಿ ಆನೆ ಕೂಡ ಚೆನ್ನಾಗಿ ಸ್ನಾನ ಮಾಡ್ತದೆ. ಆಮೇಲೆ ಅದು ಡಸ್ಟ್ ಅನ್ನ ಮೈಗೆ ಹಚ್ಕೊಳ್ತದೆ, ಅಂದ್ರೆ ಮಣ್ಣನ್ನ ಮೈಗೆ ಹಾಕತ್ತೆ. ಅದೇ ರೀತಿಯಲ್ಲಿ ನಾವು ಒಂದು ಸೈಡ್ ಇಂದ ಭಕ್ತಿ ಮಾಡುದು, ಇನ್ನೊಂದು ಸೈಡ್ ಅಲ್ಲಿ ಪಾಪ ಮಾಡುದು ತುಂಬಾ ಡೇಂಜರ್. ಇದು ತುಂಬಾ ಡೇಂಜರ್. ಅದ ಕಾರಣ ನಾವು ಇದು ಒಂದರಲ್ಲಿ ಕೇರ್ಫುಲ್ ಆದ್ರೆ ನಮ್ಮ ಪ್ರಗತಿ ನಾವೇ ನೋಡ್ಬೋದು. ಯಾವ್ದ್ರಲ್ಲಿ? ಪಾಪ ಮಾಡದೇ ಇರುವುದರ ಕಡೆಗೆ ಸ್ವಲ್ಪ ಅಲರ್ಟ್ ಆಗಿರೋದು.
ಪಾಪ ಮಾಡದೇ ಇರುವುದರ ಕಡೆ ಸ್ವಲ್ಪ ಅಲರ್ಟ್. ಶಾಸ್ತ್ರ ಅರ್ಥ ಆಯ್ತಲ್ಲ, ನಿಧಾನವಾಗಿ. ಇದು ಒಂದು ಮಾಲೆ ಮಾಡಿದವರಿಗೆ ಒಂದೇ ದಿನದಲ್ಲಿ ಆಗೋದು ವಿಚಾರ ಅಲ್ಲ. ನಾನು ಇಲ್ಲಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುಂಬಾ ವರ್ಷಗಳಿಂದ ಮಾಡ್ತಾ ಇರೋರು ಹಾಗೆ ಮಾಡಿದ್ರೆ, ಜೈನ ಊಟ ಅಂತ ಹೇಳಿ ಹೋಗುವಂಥದ್ದು, ಅಯ್ಯೋ ಅಲ್ಲಿ ಕ್ಯಾಂಟೀನ್ ಅಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದ್ ಸಿಗ್ತಾ ಇದೆ. ನೀರುಳ್ಳಿ ಬೆಳ್ಳುಳ್ಳಿ ಕಾನ್ಸೆಪ್ಟ್ ಅಲ್ಲ ನಮ್ದು, ನಮ್ಮ ಕಾನ್ಸೆಪ್ಟ್ ಪ್ರಸಾದ ಕಾನ್ಸೆಪ್ಟ್. ಪ್ರಸಾದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕ್ಲೇಬಾರ್ದು. ಆದ ಕಾರಣ ಪ್ರಸಾದ ಅಂತ ಹೇಳಿದ್ರೆ ಅದೆಲ್ಲ ನ್ಯಾಚುರಲಿ ಬರ್ತದೆ. ನಾವು ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಫುಡ್ ಟ್ರೈ ಮಾಡ್ಬೇಕು ಅಂತಲೇ ಇಲ್ಲ ಆ ಸಮಯದಲ್ಲಿ. ಆದ್ರೆ ಈಗ ತಾನೇ ಭಕ್ತಿಗೆ ಶುರು ಮಾಡಿದ್ದೇವೆ, ನಮಗೆ ಅನಿವಾರ್ಯ ಕಾರಣದಲ್ಲಿ ಹೀಗೆಲ್ಲ ಮಾಡಬೇಕಾಗಿ ಬಂದ್ರೆ ಮನಸ್ಸಿನಲ್ಲಿ ದುಃಖದಿಂದ ಮಾಡ್ಬೇಕು. ಅದನ್ನ ಮನಸ್ಸಲ್ಲಿ ಭಗವಂತನಲ್ಲಿ ಕೇಳಬೇಕು, ಕೃಷ್ಣ ನನಗೆ ಹೀಗೆ ಆಗ್ತಾ ಇದೆ, ದಯವಿಟ್ಟು ನನಗೆ ಹೆಲ್ಪ್ ಮಾಡು, ನಿನ್ನ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿನ್ನೆ ಹೇಳ್ದಂಗೆ. ಯಾಕಂದ್ರೆ ಪ್ರಸಾದ ಸ್ವೀಕಾರ ಅಂತ ಹೇಳಿದ್ರೆ ಸೇವೆ. ಇನ್ನು ನಿದ್ರೆಯ ವಿಷಯ ಹೇಳುವುದಾದರೆ, ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಎಚ್ಚರವಾಗಿರುತ್ತಾನೆ. ಏನೇ ಇರಲಿ, ಪ್ರಸಾದದ ಬಗ್ಗೆ ಮಾತಾಡುವಾಗ ಕೆಲವರಿಗೆ ಬೇಸರ ಆಗ್ಬಹುದು. ಯಾಕೆಂತಂದ್ರೆ ಆ ಒಂದು ಸ್ಥಿತಿ, ಸಮಯ, ಸಂದರ್ಭ ಅವರಿಗೆ ಇಲ್ಲದೆ ಇರಬಹುದು. ದಯವಿಟ್ಟು ಕ್ಷಮಿಸಿ. ಆದ್ರೆ ನಿಜವಾದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಿದ್ರೆ ಅಲ್ಲಿಗೆ ಹೋಗ್ಬಹುದಲ್ಲ ಅಂತ. ಈಗ ಚಿಕ್ಕ ಹುಡುಗನಿಗೆ ನೀನು PhD ಆಗಬೇಕು ಅಥವಾ ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳಿ LKG UKG ಅಲ್ಲಿ ಹೇಳಿದ್ರೆ ಅವನು ಇಂಜಿನಿಯರ್ ಡಾಕ್ಟರ್ ಆಗಿ ಬಿಡ್ತಾನ? ಇಲ್ಲ. ಸ್ಟೆಪ್ ಆಗಿ ಅವನು ಇಂಜಿನಿಯರ್ ಇದ್ದವ, ಸಾರಿ LKG ಅಲ್ಲಿ ಇದ್ದವ 1ನೇ ಕ್ಲಾಸು 2ನೇ ಕ್ಲಾಸು 10ನೇ ಕ್ಲಾಸು PUC ಡಿಗ್ರಿ ಎಲ್ಲ ಆದ ಮೇಲೆ ಇಂಜಿನಿಯರ್ ಆಗುದು, ಇಲ್ಲಾಂದ್ರೆ PUC ಆದ ಮೇಲೆ ಇಂಜಿನಿಯರ್ ಆಗುದು. ಅದೇ ರೀತಿಯಲ್ಲಿ ದೊಡ್ಡ ವಿಚಾರ ಡಿಸ್ಕಷನ್ ಮಾಡುವಾಗ ನಾವು ಇದರಿಂದ ನಿರುತ್ಸಾಹ ಆಗುವ ಉದ್ದೇಶಕ್ಕಲ್ಲ. ಅಕಸ್ಮಾತ್ ಯಾರಾದ್ರೂ ಈಗ ತಾನೇ ಭಕ್ತಿಯಲ್ಲಿ ಶುರು ಮಾಡಿದ್ದೀರಿ, 1 ರೌಂಡ್ ಜಪ ಮಾಡ್ಲಿಕ್ಕೆ, ಆಮೇಲೆ ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದ್ದೀರಿ ಅಂದ್ರೆ ನಿಧಾನವಾಗಿ ಈ ಮೆಟ್ಟಲಲ್ಲಿ ಹೇಗೆ ಏರ್ಬಹುದು ಅಂತ ಹೇಳೋ ಚಿಂತನೆ. ಅದು ಬಿಟ್ಟು ಅಯ್ಯೋ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳೋ ಚಿಂತನೆ ಆಗಿರಬಾರದು. ಆ ದೃಷ್ಟಿಕೋನದಲ್ಲಿ ಈಗ ನಾವು ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಕ್ತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೊರಗೆ ಸಿಗುವುದನ್ನು ಯಾವುದನ್ನು ತಿನ್ನಬಾರದು, ಅದಲ್ಲದೆ ಭಗವಂತನಿಗೆ ಅರ್ಪಿಸ್ಲಿಕ್ಕೆ ಯೋಗ್ಯವಲ್ಲದನ್ನು ಅರ್ಪಿಸ್ಲಿಕ್ಕೆ ಪ್ರಯತ್ನ ಪಡಬಾರದು. ಯಾಕೆಂತ ಹೇಳಿದ್ರೆ ಈಗ ನಾವೆಲ್ಲ ಭಕ್ತರು ಏನ್ ಆಗಿದ್ದಾರೆ ಅಂದ್ರೆ ಅದೆಲ್ಲದರಲ್ಲಿಯೂ ಏನ್ ಹೇಳ್ತಾರೆ, ಯುಕ್ತ ವೈರಾಗ್ಯ ಅಂತ ಹೇಳಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲವನ್ನು ಹಾಲು ಸಿಗುವುದು ಯಾವುದೋ ಒಂದು ಕಡೆಯಿಂದ ಏನೋ ಹಾಲು ತಗೊಂಡು ಬಂದು ಭಗವಂತನಿಗೆ ಕೊಟ್ಟು ತುಂಬಾ ಬೇಸರ ಆಗತ್ತೆ. ಆದ್ರೆ ನಾವೇನ್ ಮಾಡ್ತಿದ್ದೇವೆ, ಅದನ್ನು ಭಗವಂತನಿಗೆ ಕೊಟ್ಟು ಪ್ರಸಾದ ಅಂತ ಸ್ವೀಕಾರ ಮಾಡ್ತೇವೆ. ಭಗವಂತನಿಗೆ ಕೊಡ್ಲಿಕ್ಕೆ ಯೋಗ್ಯತೆ ಇದೆ ಇಲ್ಲೂ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹೇಗೆ ಬಂತು ಹಾಲು, ಎಲ್ಲಿದೆ, ಏನು ಕೆಮಿಕಲ್ ಹಾಕಿದ ಏನೋ ವಿಚಾರಗಳನ್ನು ನಾವು ನೇರವಾಗಿ ಭಗವಂತನಿಗೆ ಅರ್ಪಿಸ್ತೇವೆ, ಹೂವನ್ನು ಅರ್ಪಿಸ್ತೇವೆ, ಹೀಗೆಲ್ಲ ಮಾಡ್ತಿದ್ದೇವೆ. ಆದ್ರೆ ಆ ಒಂದು ಸ್ಟ್ಯಾಂಡರ್ಡ್ಗೆ ನಾವು ಬರೋದು ಯಾವಾಗ ನಮಗೆ ಗೊತ್ತಿಲ್ಲ. ಏನೇ ಇರ್ಲಿ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಇರೋಣ. ಈಗ ತಕ್ಕ ಮಟ್ಟಿಗೆ ನಮಗೆ ಯಾವುದೇ ಸಿಗ್ಲಿ ಸಾತ್ವಿಕ ಆದ್ದು ಅಂತ ಅನ್ಕೊಂಡು ಅನ್ಕೊಂಡು ಅಂತ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಈಗ ಹಾಲು ಮಾರ್ಕೆಟ್ ಅಲ್ಲಿ ಸಿಗುವುದು ಸಾತ್ವಿಕ ಅಲ್ಲ. ಹಾಲು ಸಾತ್ವಿಕ, ಆದ್ರೆ ಮಾರ್ಕೆಟ್ ಅಲ್ಲಿ ಸಿಗುವ ಹಾಲು ಸಾತ್ವಿಕ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಹೇಗೆ ಮಾಡಿದ್ದಾರೆ, ಏನು ಎಂತ ಯಾರಿಗೂ ಗೊತ್ತು, ಎಷ್ಟು ಶೌಚ ಇದೆ ಅದರಲ್ಲಿ ಏನು ಗೊತ್ತು, ಯಾರಿಗೂ ಗೊತ್ತು. ಆಮೇಲೆ ತಗೊಂಡ್ ಬರುವಾಗ ಟೇಸ್ಟ್ ಮಾಡಿ ತಗೊಂಡ್ ಬರಬಾರ್ದು. ಈಗ ದ್ರಾಕ್ಷಿ ಇದೆ ಅಂತ ಇಟ್ಕೊಳ್ಳೋಣ, 10 ದ್ರಾಕ್ಷಿ ಇದೆ, ಟೇಸ್ಟ್ ಮಾಡಿ ನಾವು ತಗೊಂಡ್ಬಂದಿದ್ದೇವೆ ಅಂತ ಇಟ್ಕೊಂಡ್ರೆ ಅದು ಯೋಗ್ಯ ಇಲ್ಲ. ಅದು ಆದ್ರೆ ಭಾವದ ಮೇಲೆ ಉಂಟು. ಕೃಷ್ಣನಿಗೆ ಕೊಡ್ಲಿಕ್ಕೆ ಒಳ್ಳೇದಿರ್ಬೇಕು ಅಂತ ಹೇಳಿ ಭಾವದಿಂದ ಟೇಸ್ಟ್ ಮಾಡಿದ್ರೆ ಫೈನ್. ಯಾಕೆಂತ ಹೇಳಿದ್ರೆ ಅಷ್ಟು ಒಳ್ಳೇದು ಸಿಗ್ತಾನೆ ಇಲ್ಲ, ಇಲ್ಲಿ ಗಲೀಜೆ ಸಿಗ್ತಾ ಇರೋದು. ಆದ ಕಾರಣ ಭಗವಂತನ ಸೇವೆಗೆ ಆ ರೀತಿಯಲ್ಲಿ ಮಾಡ್ಬೋದು. ಹಾಗೆ ಅಂತೇಳಿ ಪ್ರತಿಯೊಂದು ವಸ್ತುವನ್ನ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೀತಿಯಲ್ಲಿ ನಾವು ಈ ಭಗವಂತನಿಗೆ ಏನನ್ನ ಅರ್ಪಿಸಬಹುದು ಅಂತ ಹೇಳುದು, ಒಂದು ಚಿಕ್ಕ ಮಗುವಿಗೆ ಅಮ್ಮ ಎಷ್ಟೆಲ್ಲ ಚಿಂತನೆ ಮಾಡ್ತಾಳೆ. ಅಮ್ಮ ಆದವಳು ಚಿಕ್ಕ ಮಗುವಿಗೆ ಅದು ಕೊಡಬೇಡಿ, ಇದು ಕೊಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ ಎಲ್ಲರಿಗೆ ಏನ್ ಹೇಳ್ತಾಳೆ, ಅದೇ ರೀತಿಯಲ್ಲಿ ಕೃಷ್ಣನಿಗೆ ಕೊಡುವಾಗ ನಾವು ಅಷ್ಟು ಸೆನ್ಸಿಟಿವ್ ಆಗಿರ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಸುಮ್ಮನೆ ನಮ್ಗೆ ಬೇಕಾಬಿಟ್ಟು ನಮಗೆ ಇಷ್ಟ ಇದ್ದದನ್ನು ಭಗವಂತನಿಗೆ ಕೊಟ್ಟು ನಾವು ಅದನ್ನು ಫ್ಯಾಕ್ಟರಿ ಆಗಿ ಮಾಡಿ ತಿಂತಾ ಇದ್ದೇವೆ. ನಾವು ಏನೇ ಇರಲಿ ಅದೊಂದು ಸ್ಟೆಪ್. ಇವೆಂಚುಲಿ ನಮ್ಮ ಹೃದಯ ಶುದ್ಧಿ ಆಗ್ತಾ ಆಗ್ತಾ ಈ ಸ್ಥಿತಿ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಲಿಕ್ಕೆ, ಆಮೇಲೆ ಅದನ್ನ ಪರಿಪಾಲನೆ ಮಾಡ್ಲಿಕ್ಕೆ ಆಗುತ್ತೆ. ಸಡನ್ ಆಗುದಿಲ್ಲ ಅದು. ನಾವು ಯಾರು ಆ ಸ್ತರದಲ್ಲಿ ಎದ್ದಿರ್ಲಿಕ್ಕಿಲ್ಲ. ಇನ್ನು ನಿದ್ರೆಯ ವಿಷಯ ಹೇಳುವುದಾದರೆ, ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಎಚ್ಚರವಾಗಿರುತ್ತಾನೆ. ಇಂದಿನ ವಿಚಾರ ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರೆ ಎಕ್ಸಾಂಪಲ್ ಕೊಡ್ತಾರೆ. ಶ್ರೀಲ ಪ್ರಭುಪಾದರೆ ಅಲ್ಲಿ ಹೋದ ಮೇಲೆ ಅದೆಲ್ಲ ಮಾಡಿದ್ದಾರಲ್ಲ, ಅದು ಯಾಕೆ ಹಾಗೆ ಮಾಡಿದ್ದಾರೆ, ಅಲ್ಲಿಯ ಸಂದರ್ಭ ಹಾಗೆ ಇತ್ತು, ಅದು ಹೈಯರ್ ರೀಸನ್ಗೆ ಮಾಡಿದ್ದಾರೆ. ನಮಗೆ ಇಲ್ಲಿ ಎಲ್ಲ ಅವಕಾಶ ಇದ್ದು ನಾವು ಶ್ರೀಲ ಪ್ರಭುಪಾದರ ಉದಾಹರಣೆ ಕೊಡುವುದರಲ್ಲಿ
ಶಿಲ ಪ್ರಭುಪಾದರ ಉದಾಹರಣೆ ಕೊಡೋದು ಅಂದ್ರೆ ಎಲ್ಲಿ ಶಿಲ ಪ್ರಭುಪಾದರ ಉದಾಹರಣೆ ಕೊಡಬೇಕು ಅಲ್ಲಿ ಕೊಡದೆ, ಎಲ್ಲಿ ಕೊಡಬಾರದು ಅಲ್ಲಿ ಕೊಟ್ಟು ನಾವು ಬದಲಾವಣೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಅಂದ್ರೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಶಿಲ ಪ್ರಭುಪಾದರ ವಚನಗಳನ್ನು ಉಪಯೋಗಿಸ್ತಿದ್ದೇವೆ ನಾವು. ಬದಲಾವಣೆ ಮಾಡುವ ಅವಕಾಶ ಇದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡದಿದ್ರೆ ಕಷ್ಟ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಎಚ್ಚರವಾಗಿರುತ್ತಾನೆ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ತನ್ನ ಕರ್ತವ್ಯಗಳನ್ನು, ಇದೆಲ್ಲ ಕರ್ತವ್ಯಗಳಲ್ಲೇ ಬರ್ತಾ ಇರುವಂತದ್ದು. ನಾವೀಗ ಡಿಸ್ಕಷನ್ ಮಾಡ್ತಾ ಇದ್ದವಲ್ಲಿ ಇಷ್ಟು ಸಮಯ ನಿಜವಾದ ನಮ್ಮ ಕರ್ತವ್ಯ. ಭಾರತ ಭೂಮಿಯಲ್ಲಿ ಇದ್ದುಕೊಂಡು ನಮಗೆ ಎಲ್ಲ ಸೌಕರ್ಯ ಇದ್ರೂ ಕೂಡ ನಾವು ಆ ಕರ್ತವ್ಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕಷ್ಟ. ನಮಗೆ ನಿರ್ವಹಿಸಲು ಸದಾ ಎಚ್ಚರವಾಗಿರುತ್ತಾನೆ. ಆದುದರಿಂದ ಅನಗತ್ಯವಾಗಿ ನಿದ್ರೆಯಲ್ಲಿ ಕಳೆದ ಕಾಲವನ್ನು ದೊಡ್ಡ ನಷ್ಟ ಎಂದು ಭಾವಿಸ್ತಾನೆ. ವ್ಯರ್ಥಾದ ಸಮಯವನ್ನ ವ್ಯರ್ಥ ಮಾಡುವಂಥದ್ದು. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಭಗವಂತನ ಸೇವೆಯಲ್ಲಿ ನಿರತನಾಗದೆ ಒಂದು ನಿಮಿಷವನ್ನು ಕಳೆಯುವುದನ್ನು ತಡೆದುಕೊಳ್ಳಲಾರ. ಆದುದರಿಂದ ಆದಷ್ಟು ಕಡಿಮೆ ನಿದ್ರೆ ಮಾಡುತ್ತಾನೆ. ಈ ವಿಷಯದಲ್ಲಿ ಅವನ ಆದರ್ಶ ಶ್ರೀ ರೂಪ ಗೋಸ್ವಾಮಿ. ಅವರು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರುತ್ತಿದ್ದರು. ದಿನಕ್ಕೆ 2 ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡುತ್ತಿರಲಿಲ್ಲ. ಕೆಲವೊಮ್ಮೆ ಅಷ್ಟೂ ಇಲ್ಲ. ತನ್ನ ಜಪಮಣಿಗಳನ್ನು ಬಳಸಿ ದಿನಕ್ಕೆ 3 ಲಕ್ಷ ಬಾರಿ ನಾಮ ಸಂಕೀರ್ತನೆಯ ಕರ್ತವ್ಯವನ್ನು ಮಾಡಿ ಮುಗಿಸುವ ತನಕ ಠಾಕೂರ ಹರಿದಾಸರು ಪ್ರಸಾದವನ್ನು ಸ್ವೀಕರಿಸುತ್ತಿರಲಿಲ್ಲ. ಇಲ್ಲಿ ನಾವು ಏನ್ ಮಾಡಬಹುದು? ಸಾಧ್ಯ ಇದ್ದವರು 8 ರೌಂಡ್ ಆದ ಮೇಲೆ ನಾನು ಪ್ರಸಾದ ಸ್ವೀಕಾರ, ಇಲ್ಲಾಂದ್ರೆ 4 ರೌಂಡ್ ಆದ ಮೇಲೆ ಪ್ರಸಾದ ಸ್ವೀಕಾರ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಿಧಾನವಾಗಿ ಡೆವಲಪ್ ಆಗಿ 16 ರೌಂಡ್ ಆದ ಮೇಲೆ ಪ್ರಸಾದ ಸ್ವೀಕಾರ. ಅದಕ್ಕಿಂತ ಮುಂಚೆ ನಾನು ಪ್ರಸಾದ ಸ್ವೀಕಾರ ಮಾಡುವುದಿಲ್ಲ ಅಂತ ಚಿಂತನೆ ಮಾಡಿದ್ರೆ ಏನಾಗುತ್ತೆ? ನ್ಯಾಚುರಲ್ ಆಗಿ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಥವಾ 8 ಗಂಟೆಗಿಂತ ಮುಂಚೆಯೇ ಜಪ ಎಲ್ಲ ಹೇಳಿದಂತಹ ಜಪ ಮುಗೀತದೆ. ಮತ್ತೆ ಗಿಡುದಿಲ್ಲ ನಾವು, ಮತ್ತೆ ಗಿಡುದು ಎಕ್ಸ್ಟ್ರಾ ಜಪ ಆಗತ್ತೆ. ಆಗ ನಾವು ಸ್ವಲ್ಪ ಜಾಸ್ತಿ ಜಪ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ನಮಗೆ. ಆದ ಕಾರಣ ಈ ಒಂದು ರೂಲ್ ನಾವು ಇಡ್ಲಿಕ್ಕೆ ಪ್ರಯತ್ನ ಪಡೋಣ. ಈಗ ತಾನೇ 1-2 ರೌಂಡ್ ಮಾಡಿದವರು ಏನ್ ಮಾಡ್ಬೇಕು? ನಾನು ಫಸ್ಟ್ ಆಹಾರ ದೇವರಿಗೆ ಅರ್ಪಿಸಿ ಆಹಾರ ಏನ್ ತಿಂತೇನೆ ಅದಕ್ಕಿಂತ ಮುಂಚೆ ನಾನು ಈ 2 ರೌಂಡ್ ಜಪವನ್ನು ಮುಗಿಸಿರ್ತೇನೆ. ಅಕಸ್ಮಾತ್ ಇನ್ನೂ ಸ್ವಲ್ಪ ಮುಂದೆ ಬಂದವರು 4 ರೌಂಡ್ ಆದ ಮೇಲೆ ಮುಗಿಸ್ತೇನೆ. ಆಮೇಲೆ ದೀಕ್ಷೆ ಆದವರು ಅಟ್ಲೀಸ್ಟ್ 10 ರೌಂಡು 12 ರೌಂಡು 10ರ ಮೇಲೆ 16 ರೌಂಡ್ ಆದ ಮೇಲೆ ನಾನು ಪ್ರಸಾದ ಸ್ವೀಕಾರ. ಅದರಲ್ಲಿ ಕೆಲವರು ಈಗ ಅಡಿಗೆ ಮಾಡುವವರು ಇರಬಹುದು, ಮಾತೆಯರು ಇರಬಹುದು, ಅವ್ರಿಗೆ ಕಷ್ಟ ಆಗಬಹುದು. ಆದ ಕಾರಣ ನಿಮ್ಮ ಒಂದು ಸ್ಥಿತಿ, ಸಮಯ, ಸಂದರ್ಭ ನೋಡಿಕೊಂಡು ಒಂದು 6 ರೌಂಡ 4 ರೌಂಡ 3 ರೌಂಡ ಎಷ್ಟನ್ನೋ ಒಂದು ಮಾಡಿ. ಆದ್ರೆ ಮಾಡದೆ ಪ್ರಸಾದ ತಿನ್ಬಾರ್ದು ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೊಂದು ನಿರ್ದಿಷ್ಟವಾಗಿ ನಮ್ಮನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ರೀತಿ ನಿಯಮಗಳನ್ನ ನಾವು ನಮಗೇ ಇಟ್ಟುಕೊಂಡ್ರೆ ಅದಕ್ಕೆ ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂದ್ರೆ ಏನು? ತಾಪ ಅಂತ ಹೇಳಿದ್ರೆ ಬೆಂಕಿ. ಅಂದ್ರೆ ನಮಗೆ ನಾವೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಡುವಂಥದ್ದು. ದಿನಕ್ಕೆ 2 ಗಂಟೆಗಳಿಂದ ಹೆಚ್ಚು ನಿದ್ರೆ ಮಾಡುತ್ತಿರಲಿಲ್ಲ. ಕೆಲವೊಮ್ಮೆ ಅಷ್ಟೂ ಇಲ್ಲ. ಶಿಲ ಪ್ರಭುಪಾದರು ಕೂಡ ಇದೇ ರೀತಿಯಲ್ಲಿ, ನಮ್ಮ ಎಲ್ಲ ಗುರು ವೃಂದದವರು ಇದೇ ರೀತಿಯಲ್ಲಿ ತನ್ನ ಜಪಮಣಿಗಳನ್ನು ಬಳಸಿ ದಿನಕ್ಕೆ 3 ಲಕ್ಷ ಬಾರಿ ನಾಮ ಸಂಕೀರ್ತನೆಯ ಕರ್ತವ್ಯವನ್ನು ಮಾಡಿ ಮುಗಿಸುವ ತನಕ ಠಾಕೂರ ಹರಿದಾಸರು ಪ್ರಸಾದವನ್ನು ಸ್ವೀಕರಿಸುತ್ತಿರಲಿಲ್ಲ, ನಿದ್ರೆ ಮಾಡುತ್ತಿರಲಿಲ್ಲ. ಕೆಲಸದ ವಿಷಯವಾದರೆ ನಾವೇನ್ ಮಾಡ್ತೇವೆ? ನಿದ್ರೆ ಮಾಡದಿದ್ರೆ ಜಪದಲ್ಲಿ ನಿದ್ರೆ ಆಗ್ತದೆ. ಆದ ಕಾರಣ ನಾವು ಇದನ್ನ ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ಅನುಕರಣೆ ಆಗತ್ತೆ. ಅಂದ್ರೆ ಅದನ್ನ ನಾವು ಫಾಲೋ ಮಾಡ್ಬೇಕು ವಿನಃ ಅದನ್ನ ಇಮಿಟೇಟ್ ಮಾಡಬಾರದು. ಕೆಲಸದ ವಿಷಯವಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಆಸಕ್ತಿಗೆ ಸಂಬಂಧಿಸಿಲ್ಲದ ಏನನ್ನೂ ಮಾಡುವುದಿಲ್ಲ. ಕೆಲಸದ ವಿಷಯವಾದರೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಕೃಷ್ಣ ಆಸಕ್ತಿಗೆ ಸಂಬಂಧಿಸಿ ಇಲ್ಲದ ಏನನ್ನೂ ಮಾಡುವುದಿಲ್ಲ. ಇದೊಂದು ತುಂಬಾ ಕಷ್ಟದ ವಿಷಯ. ನಾವೆಲ್ಲ ಏನೇನು ಮಾಡ್ತಿದ್ದೇವೆ ನಮಗೆ ಗೊತ್ತಿಲ್ಲ. ಅದು ಎಷ್ಟು ಕೃಷ್ಣನ ಜೊತೆ ಅದು ಸಂಬಂಧಕ್ಕೆ ಹೆಲ್ಪ್ ಮಾಡುತ್ತದೆ ನಮಗೆ ಗೊತ್ತಿಲ್ಲ. ಏನೇ ಇರ್ಲಿ, ನಾವೆಲ್ಲ ಇದರ ಬಗ್ಗೆ ಸ್ವಲ್ಪ ಚಿಂತನೆ ನಮ್ಮಷ್ಟಕ್ಕೆ ಮಾಡೋಣ. ನಾವು ಮಾಡುವ ಕೆಲಸ ನಿಜವಾಗಿ ನಮಗೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಹೆಲ್ಪ್ ಆಗ್ತಾ ಉಂಟಾ ಇಲ್ವಾ? ಸ್ಪೆಸಿಫಿಕಲಿ ಮಾತೆಯರಿಗೆ, ಅಕಸ್ಮಾತ್ ಅವರು ಹೌಸ್ ವೈಫ್ ಆಗಿ ಮನೆಯಲ್ಲೇ ಅಡಿಗೆ ಮಾಡುವವರಿಗೆ ತುಂಬಾ ಸುಲಭ. ಯಾಕೆಂದ್ರೆ ಕೃಷ್ಣನಿಗೆ ಪ್ರಸಾದ, ಕೃಷ್ಣನಿಗೆ ಭೋಗ ಮಾಡಿ ಕೃಷ್ಣನಿಗೆ ಅರ್ಪಿಸಿ ತಿನ್ನುವ. ಅಂದ್ರೆ ಮಾತೆಯರಿಗೆ, ಆಫೀಸಿಗೆ ಹೋಗದವರಿಗೆ ಅಥವಾ ಕೆಲಸಕ್ಕೆ ಹೋಗದವರಿಗೆ ಮನೆಯಲ್ಲೇ ಇದ್ದುಕೊಂಡು ಅಡಿಗೆ ಮಾಡುವವರಿಗೆ ಅದ್ಭುತವಾದ ಚಾನ್ಸ್ ಇದು, ಅದ್ಭುತವಾದ ಚಾನ್ಸ್. ಯಾಕೆಂದ್ರೆ ಕೆಲವರು ಅಡಿಗೆ ಅಂದ್ರೆ ಕೀಳು ಮಟ್ಟ ಅಂತ ತಿಳ್ಕೊ. ಇಲ್ಲ, ಅಡಿಗೆ ಅಂದ್ರೆ ಕೃಷ್ಣ ಕಾನ್ಶಿಯಸ್ ನಲ್ಲಿ ಹೈಯೆಸ್ಟ್.
ಭಗವಂತನಿಗೆ ಅಡಿಗೆ ಮಾಡ್ಲಿಕ್ಕೆ ಒಂದು ಕ್ವಾಲಿಫಿಕೇಶನ್ ಬೇಕಾ? ಅಷ್ಟು ಸುಲಭ ಇದೆಯಾ? ಅಂತಹ ಕ್ವಾಲಿಫಿಕೇಶನ್ ಯಾರಿಗೆ ಸಿಕ್ಕಿದೆ? ಮಾತೆಯರಿಗೆ ಸಿಕ್ಕಿದೆ. ಅದೊಂದು ಭಾಗ್ಯ. ಅದರ ಕಾರಣ ಈ ಭಾಗ್ಯವನ್ನ ಯಾರ್ಯಾರು ಅವಕಾಶ ತಗೊಳ್ಳಿಕ್ಕೆ ಸಾಧ್ಯ ಉಂಟು ಖಂಡಿತವಾಗಿ ತಗೊಂಡು ಭಕ್ತಿಯಲ್ಲಿ ಭಾರಿ ಫಾಸ್ಟ್ ಆಗಿ ಮುಂದೆ ಬರ್ಬೋದು. ಇದರಲ್ಲಿ ತುಂಬಾ ಫಾಸ್ಟ್ ಆಗಿ ಏನ್ ಬೇಕು? ಭಕ್ತಿ ಬೇಕು. ಭಕ್ತಿಯಿಂದ ಏನು ಮಾಡಬೇಕು? ಶುದ್ಧವಾದ ಆಹಾರವನ್ನ ಭಗವಂತನಿಗೆ, ನಮಗೆ ಆಸೆ ಇಲ್ಲದೆ ಭಗವಂತನಿಗೆ ಅರ್ಪಿಸಿ, ಆಮೇಲೆ ಅದನ್ನ ಎಲ್ಲಾ ಕುಟುಂಬದವರಿಗೆ ಕೊಟ್ಟು ತಾನು ಕೂಡ ಸ್ವೀಕಾರ ಮಾಡುವಂಥದ್ದು. ಗೋಮಾತೆಗೆ ಸಾಧ್ಯ ಆದ್ರೆ ಗೋಮಾತೆಗೆ ಅಥವಾ ಯಾರಿಗೋ ಕೊಟ್ಟು ನಾವು ಸ್ವೀಕಾರ ಮಾಡುವಂಥದ್ದು. ಎಂಥ ಅದ್ಭುತವಾದ ವಿಚಾರ. ಆದುದರಿಂದ ಅವನ ಕೆಲಸವು ಯಾವಾಗಲೂ ಕ್ರಮಕ್ಕೊಳಪಟ್ಟಿರುತ್ತದೆ. ಅದಕ್ಕೆ ಇಂದ್ರಿಯ ತೃಪ್ತಿಯ ಸೋಂಕು ಇರುವುದಿಲ್ಲ. ಇಂದ್ರಿಯ ತೃಪ್ತಿಯ ಪ್ರಶ್ನೆಯೇ ಇಲ್ಲದಿರುವುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಐಹಿಕ ವಿರಾಮ ಎಂಬುದೇ ಇಲ್ಲ. ಅಗತ್ಯವೇ ಇಲ್ಲ ಐಹಿಕ ವಿರಾಮ. ಯಾಕಂದ್ರೆ ಯಾವಾಗ್ಲೂ ವಿರಾಮವೇ. ಯಾಕಂದ್ರೆ ಇಂದ್ರಿಯ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ವಿರಾಮ. ಇಂದ್ರಿಯ ತೃಪ್ತಿಗೆ ಹೋದವನು ಮಾತ್ರ ಏನಾಗ್ತದೆ, ನನಗೆ ಲಾಸ್ಟಿಗೆ ರೆಸ್ಟ್ ಬೇಕು ಅಂತ ಹೇಳುವಂಥದ್ದು. ರೆಸ್ಟೇ ಬೇಡ ಇಂದ್ರಿಯ ತೃಪ್ತಿಗೆ ಇಲ್ಲದಿದ್ರೆ. ಆತನು ತನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಮಾತಿನಲ್ಲಿ, ನಿದ್ರೆಯಲ್ಲಿ, ಎಚ್ಚರ ಅವಸ್ಥೆಯಲ್ಲಿ ಮತ್ತು ಇತರ ಎಲ್ಲ ದೈಹಿಕ ಕ್ರಿಯೆಗಳಲ್ಲಿ ಒಂದು ಕ್ರಮಕ್ಕೆ ಒಳಪಟ್ಟಿರುವುದರಿಂದ ಆತನಿಗೆ ಐಹಿಕ ದುಃಖವೇ ಇಲ್ಲ. ಆದ ಕಾರಣ ಭಕ್ತರಿಗೆ ಈ ದುಃಖಗಳ ತೊಂದರೆ ಇಲ್ಲ. ದುಃಖ ನೋಡಿದ್ರೆ ದುಃಖದ ಹಾಗೆ ಅನ್ನಿಸ್ತದೆ, ದುಃಖ ಕಾಣ್ತದಂಟು, ಅವನಿಗೆ ಆಗ್ತಾ ಇದೆ ಅಂತ ಹೇಳಿ, ಅವನ ಮನೆಯವರು ತೀರ್ಕೊಂಡ್ರು, ಅವನಿಗೆ ರೋಗ ಬಂತು, ಎಕ್ಸೆಟ್ರಾ ಎಲ್ಲ ಕಾಣ್ತದೆ. ಆದ್ರೆ ಅವನು ಅದರಿಂದ ಏನು, ಅವನಿಗೆ ಪದ್ಮಪತ್ರ ಇವಾಂಬಸ, ಅವನಿಗೆ ಏನು ತೊಂದರೆ ಕೊಡುವುದಿಲ್ಲ ಯಾವುದು, ಅಂತಹ ಶುದ್ಧ ಭಕ್ತನಿಗೆ. ಆದ್ರೆ ನಾವು ಆ ಹಂತದಲ್ಲಿ ಇಲ್ಲದ ಕಾರಣ ನಾವು ನಿಧಾನವಾಗಿ ಈ ಹಂತಕ್ಕೆ ಹೋಗ್ಲಿಕ್ಕೆ ಪರಿಣತಿ ಪಡೆದಂತಹ ವೈಷ್ಣವರ ಮೇಲ್ಗಾವಳಲ್ಲಿ ನಾವು ಸಾಧನೆ ಮಾಡಬೇಕು. ಅಂತಹ ಸಾಧನೆಯಿಂದ ನಿಧಾನವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಯಾರ್ಯಾರು ಜಪ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ನಿತ್ಯ ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ, ನಾವು ನಮ್ಮ ಸೀನಿಯರ್ಸಿಗೆ ರಿಪೋರ್ಟ್ ಮಾಡಬೇಕು. ಯಾರ್ಯಾರು ರಿಪೋರ್ಟ್ ಮಾಡುದಿಲ್ಲ ಅವರು ನಿಮ್ಮ ಸೀನಿಯರ್ಸಿಗೆ ರಿಪೋರ್ಟ್ ಮಾಡಬೇಕಾಗಿ ನನ್ನ ವಿನಂತಿ. ನನಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಸೀನಿಯರ್ ಯಾವ ರೀತಿಯಲ್ಲೂ ಅಲ್ಲ. ನಾವಿಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವೆಲ್ಲ ಸೇರಿ ಓದ್ತಿದ್ದೇವೆ. ನಿಮ್ಮನ್ನು ಮುಂದೆ ಇಟ್ಕೊಂಡು ನಾನು ಒಂದು ತರ ಏನ್ ಹೇಳುವಂಥದ್ದು ಶುರು ಮಾಡಿದ ಕಾರಣ ನಾನೇ ಓದ್ತಾ ಇದ್ದೇನೆ. ಯಾಕಂದ್ರೆ ಈ ರೀತಿಯಲ್ಲಿ ಓದಿದ್ರೆ ಮುಂದೆ ಹೋಗ್ಲಿಕ್ಕೆ ಬೇಗನೆ ಆಗತ್ತೆ ಅಂತ ಹೇಳೋ ಉದ್ದೇಶ. ಇಲ್ಲಾಂದ್ರೆ ಎಲ್ಲರೂ ಜೊತೆಯಲ್ಲಿ ಓದುದು ಉತ್ತಮ, ಒಬ್ಬರಾದ ಮೇಲೆ ಒಬ್ರು ಓದುದು ಉತ್ತಮ. ಈ ದೃಷ್ಟಿಕೋನ. ಮುಂದೆ ಹೋಗೋಣ. ಶ್ಲೋಕ 18. ಈಗ ಆಹಾರದಲ್ಲಿ ನಿಯಮ, ನಮ್ಮ ದಿನಚರಿಯಲ್ಲಿ ನಿಯಮ, ಇದೆಲ್ಲ ತಿಳ್ಕೊಂಡ ಆದ್ಮೇಲೆ ಭಗವಂತ ಏನ್ ಹೇಳ್ತಾರೆ? ಯದಾ ವಿನಿಯತಂ ಚಿತ್ತಂ ಆತ್ಮನ್ನೇವ ಅವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯೋ ಯುಕ್ತ ಇತ್ಯುಚ್ಯತೆ ತದಾ. ಯದಾ ಯಾವಾಗ, ವಿನಿಯತಂ ವಿಶಿಷ್ಟವಾಗಿ ಶಿಸ್ತಿಗೆ ಒಳಪಟ್ಟ, ನಿಯತಂ ಅಂದ್ರೆ ನಿಯಮ, ವಿಶೇಷವಾದ ನಿಯಮಕ್ಕೆ ಅಥವಾ ವಿಶೇಷವಾದ ಶಿಸ್ತಿಗೆ ಒಳಪಟ್ಟಾಗ, ಚಿತ್ತಂ ಮನಸ್ಸು ಮತ್ತು ಅದರ ಚಟುವಟಿಕೆಗಳು, ಆತ್ಮನಿ ದಿವ್ಯದಲ್ಲಿ, ಏವ ಖಂಡಿತವಾಗಿ, ಅವತಿಷ್ಠತೆ ನೆಲೆಸುವುದು, ನಿಸ್ಪೃಹ ಸ್ಪೃಹ ಅಂದ್ರೆ ಆಸೆ, ನಿಸ್ಪೃಹ ಆಸೆ ಇಲ್ಲದವನು, ಸರ್ವ ಎಲ್ಲ ಬಗೆಯ ಕಾಮೇಭ್ಯ ಭೌತಿಕ ಇಂದ್ರಿಯ ತೃಪ್ತಿಗಳಲ್ಲಿ ಯುಕ್ತ ಯೋಗದಲ್ಲಿ ಚೆನ್ನಾಗಿ ನೆಲೆಸಿದವನು, ಇತಿ ಎಂದು ಉಚ್ಯತೆ ಹೇಳಲ್ಪಡುತ್ತಾನೆ. ತದಾ ಆಗ. ಯಾವಾಗ ಹೇಳಲ್ಪಡುತ್ತಾನೆ ಅಂತ ನೋಡೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯೋಗ ಅಭ್ಯಾಸದಿಂದ ಯೋಗಿಯು ತನ್ನ ಮಾನಸಿಕ ಚಟುವಟಿಕೆಗಳನ್ನು ಶಿಸ್ತಿಗೆ ಒಳಪಡಿಸಿ, ಅಂದ್ರೆ ಭಗವಂತನ ಭಕ್ತರ ಕೈಗೆ ನಮ್ಮ ಮನಸ್ಸನ್ನು ಕೊಡುವುದು. ಆಗ ಯಾವುದೇ ಐಹಿಕ ಬಯಕೆಗಳ ಇಲ್ಲದ ಆಧ್ಯಾತ್ಮಿಕತೆಯಲ್ಲಿ ನೆಲೆಸಿದಾಗ ಆತನನ್ನು ಯೋಗದಲ್ಲಿ ವ್ಯವಸ್ಥಿತನಾಗಿರುವನೆಂದು ಹೇಳುತ್ತಾರೆ. ಅಂದ್ರೆ ಯಾವಾಗ ನಾವು ವೈಷ್ಣವರ ಸಂಘ ಮಾಡಿ ನಮ್ಮ ಮನಸ್ಸನ್ನ ಸಂಪೂರ್ಣ ಹತೋಟಿಯಲ್ಲಿ ಇಡ್ಲಿಕ್ಕೆ ಆಗತ್ತೆ, ಆಗ ನಾವು ಭಕ್ತಿಯಲ್ಲಿ ನೆಲೆಸಿದ್ದೇವೆ ಅಂತ ಹೇಳಿ ಭಾವಾರ್ಥ. ಸಾಮಾನ್ಯ ಮನುಷ್ಯನ ಕಾರ್ಯಗಳಿಗೂ ಯೋಗಿಯ ಕಾರ್ಯಗಳಿಗೂ ವ್ಯತ್ಯಾಸವೆಂದರೆ, ಯೋಗಿಗೆ ಯಾವುದೇ ಬಗೆಯ ಐಹಿಕ ಬಯಕೆಗಳು, ಅಂದರೆ ಇವುಗಳಲ್ಲಿ ಲೈಂಗಿಕ ಬಯಕೆಯೇ ಮುಖ್ಯವಾದದ್ದು, ಇರುವುದಿಲ್ಲ ಎನ್ನುವುದು. ಎಲ್ಲ ಬಯಕೆಗಳಲ್ಲಿ ಮುಖ್ಯವಾದ ಬಯಕೆ ಅಂತ ಹೇಳಿದ್ರೆ ಲೈಂಗಿಕ ಬಯಕೆ. ಇಂತಹ ಯಾವುದೇ ಬಯಕೆಗಳು ಯೋಗಿಯಲ್ಲಿ ಇರುವುದಿಲ್ಲ, ಭಕ್ತನಲ್ಲಿ ಇರುವುದಿಲ್ಲ. ಪರಿಪೂರ್ಣ ಯೋಗಿಯು ಮಾನಸಿಕ ಚಟುವಟಿಕೆಗಳಲ್ಲಿ ಎಂತಹ ಶಿಸ್ತನ್ನು ಸಾಧಿಸಿರುತ್ತಾನೆ ಎಂದರೆ, ಯಾವುದೇ ಬಗೆಯ ಐಹಿಕ ಬಯಕೆಯು ಅವನನ್ನು ಕಲಕಲಾರದು. ಶ್ರೀಲ ಪ್ರಭುಪಾದರು ಆ ರೀತಿಯಲ್ಲಿದ್ರು. ಯಾವುದೇ ರೀತಿಯ ಐಹಿಕ ಬಯಕೆಗಳು ನಮ್ಮನ್ನ ಕಲಕಬಾರದು.
ಈ ಪರಿಪೂರ್ಣ ಹಂತವನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವವರು ತಂತಾನೇ ತಲುಪಬಲ್ಲರು. ಇದನ್ನು ಶ್ರೀಮದ್ ಭಾಗವತದಲ್ಲಿ 9ನೇ ಸ್ಕಂದ 4ನೇ ಅಧ್ಯಾಯ 18ರಿಂದ 20ನೇ ಶ್ಲೋಕದಲ್ಲಿ ಹೀಗೆ ಹೇಳಿದೆ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರಮರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ ಮುಕುಂದ ಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಲಸ್ಯಾಂ ರಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇ ನ ತು ಕಾಮ ಕಾಮ್ಯಯಾ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಒಂದೊಂದನ್ನ ಅರ್ಥ ಮಾಡೋಣ. ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳಿ. ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ಅಂದ್ರೆ ಏನು? ಇದು ಯಾರು ಹೇಳಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಅಂಬರೀಷ ಮಹಾರಾಜರು ಆಗ್ಲಿ ಮಾಡಿದಂತಹ ವಿಚಾರ ಇದು. ಇದೇನು ಫಸ್ಟ್ ಇದು ಯಾರಾದ್ರೂ ಹೇಳ್ತೀರಾ? ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ಏನ್ ಮಾಡಿದ್ರು ಅಂಬರೀಷ ಮಹಾರಾಜರು? ಫಸ್ಟ್ ಅನ್ಮ್ಯೂಟ್ ಮಾಡಿ ಹೇಳಿ ಯಾರಾದ್ರೂ ಹೇಳಿ, ಪ್ರಯತ್ನ ಪಡಿ. ಸವೈ ಮನಃ ಕೃಷ್ಣ ಪಾದಾರವಿಂದ, ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಇರಿಸಿದ್ರು ಅಂತ. ಹೇಗೆ ಇಡುದು ಮನಸ್ಸನ್ನ ಕೃಷ್ಣನ ಪಾದಗಳಲ್ಲಿ? ಹೇಗೆ ಇಡುದು? ಯಾವಾಗ್ಲೂ ಅಂದ್ರೆ ಹೆಚ್ಚಾಗಿ ಮನಸ್ಸಲ್ಲಿ ಭಗವಂತನ ಲೀಲೆಗಳ ಬಗ್ಗೆ, ಭಗವಂತನ ಬಗ್ಗೆನೆ ಚಿಂತಿಸ್ತಾ ಇರೋದು. ಮತ್ತೆ ಇನ್ನು ಏನ್ ಮಾಡ್ಬೋದು ಅಂತ ಮನಸ್ಸಲ್ಲಿ ಅದೇ ಇರ್ತದೆ ಯಾವಾಗ್ಲೂ ಭಗವಂತ. ಹರೇ ಕೃಷ್ಣ ಪ್ರಭುಜಿ ಹೇಳ ಹೇಳಿ. ಅವರು ನವವಿಧ ಭಕ್ತಿ ಎಲ್ಲಾನಲ್ಲೂ ಅವರು ಭಕ್ತಿ ಸೇವೆಗೆ ಉಪಯೋಗಿಸ್ತಾ ಇದ್ರು ಪ್ರಭುಜಿ. ಅಲ್ಲ, ಅದು ಕರೆಕ್ಟ್ ಮಾತಾಜಿ, ಅದು ಇಲ್ಲಿ ಹೇಳಿರುವಂತದ್ದು. ನೀವು ಹೇಳಿದ್ದು ಪರ್ಫೆಕ್ಟ್. ಬಟ್ ಮನಸ್ಸನ್ನ ಹೇಗೆ ಕೃಷ್ಣನ ಪಾದಗಳಲ್ಲಿ ಇಡುವಂಥದ್ದು ನನ್ನ ಪ್ರಶ್ನೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ನಾಮಜಪದಿಂದ. ಓಕೆ, ಕರೆಕ್ಟ್. ಇನ್ನು ಸ್ವಲ್ಪ ಏನ್ ಹೇಳುವಂಥದ್ದು, ರಿಫೈನ್ಡ್ ಆಗಿ ಹೋಗ್ಬೇಕು. ಈಗ ಒಬ್ಬ ಸೇವಕ ಅಂದ್ರೆ ಈಗ ಬಾಸ್ ಇದ್ದಾನೆ, ಬಾಸಿನ ಸೇವಕ ಬಾಸಿಗೆ ಹೇಗೆ ಸರೆಂಡರ್ ಆಗಿರ್ತಾನೆ? ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು ತುಳಸಿ ಮಹಾರಾಣಿ ಯಾವಾಗ್ಲೂ ಭಗವಂತನ ಪಾದದಲ್ಲೇ ಇರ್ತಾರೆ ಪ್ರಭು, ಭಕ್ತಿ ದೇವಿ. ಹಾಗಾಗಿ ನಾವು ಮನಸ್ಸನ್ನ ಅಲ್ಲಿ ಇರಿಸಿದಾಗ, ಪಾದದಲ್ಲಿ ಇರಿಸಿದಾಗ ನಾವು ಕೂಡ ಭಕ್ತರಾಗೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್. ಎಸ್, ನಾನು ಕೇಳಿದ ಪ್ರಶ್ನೆ, ಎರಡನೇ ಪ್ರಶ್ನೆ, ಬಾಸಿಗೆ ಹೇಗೆ ಅವನನ್ನು ಕೆಲಸ ಮಾಡುವಂತ ವ್ಯಕ್ತಿ ಹೇಗೆ ಸರೆಂಡರ್ ಆಗ್ತಾನೆ ಅಂತ ಹೇಳಿ. ಸರೆಂಡರ್ ಅಂದ್ರೆ ಏನು? ಬಾಸಿಗೆ ಸರೆಂಡರ್ ಆಗುದು ಅಂದ್ರೆ ಏನು? ಅಂದ್ರೆ ದಾಸ ಆಗುದು ಅಂದ್ರೆ ಏನು? ಪ್ರಭುಜಿ ಹರಿಕೃಷ್ಣ, ದಾಸ ಆಗಿದ್ರೆ ಅವನು ಬಾಸಿನ ಎಕ್ಸ್ಪೆಕ್ಟೇಷನ್ ಇರುತ್ತ ಪ್ರಭುಜಿ. ಆ ತರಾನೇ ಅವನು ವಿಧೇಯತೆಯಿಂದ ವರ್ತಿಸಿದ ಅವನು ಬೇಕಾದನ್ನೆಲ್ಲ ಯಾವಾಗ ತಲುಪಿಸ್ತಾನೋ ಆವಾಗ ಒಂಥರ ವಿಧೇಯತೆ ಬಗ್ಗೆ. ವಿದ್ಯಾಮಾತಾಜಿ ಕೂಡ ಹೇಳಿದ್ದಾರೆ, ಸೇವೆ ಮಾಡುದು. ನೀವು ಹೇಳಿದ್ದು ಕೂಡ ಕರೆಕ್ಟ್. ಸೇವೆ ಮಾಡುದು, ಯಾವಾಗ್ಲೂ ಕೃಷ್ಣನ ಸೇವೆ ಹೇಗೆ ಮಾಡಬಹುದು ಅಂತ ಚಿಂತನೆ ಮಾಡುದೇ ಮನಸ್ಸನ್ನ ಕೃಷ್ಣನ ಪಾದದ ತಳದಲ್ಲಿ ಇಡುದು ಅಂತ ಹೇಳಿ ಅರ್ಥ. ಸೇವಾ ಭಾವನೆ ಪ್ರಭು. ಸೇವಾ ಭಾವನೆ ಮಾತ್ರ ಅಲ್ಲ, ಸೇವೆ ಮಾಡಬೇಕು ಕೂಡ. ಕರೆಕ್ಟ್ ಮಾತಾಜಿ. ಸೇವಾ ಭಾವನೆ ಮತ್ತು ಸೇವೆ ಮಾಡುದು ಎರಡು ಕೂಡ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಕೃಷ್ಣನ ಚಿಂತನೆ ಮಾಡೋದು ಅಂದ್ರೆ ಕೃಷ್ಣನ ಫೋಟೋವನ್ನು ಚಿಂತನೆ ಮಾಡೋದು ಅದೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ. ಇಲ್ಲ, ಕೃಷ್ಣನ ಸೇವೆ ಮಾಡೋದು ಹೇಗೆ ಅಂತ ಚಿಂತನೆ. ಅದಕ್ಕೋಸ್ಕರ ಆಚಾರ್ಯ ಏನ್ ಮಾಡ್ತಾರೆ, ಯಾವತ್ತು ತನ್ನ ಶಿಷ್ಯನನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇದು ಯಾರಿಗಾದ್ರೂ ಗೊತ್ತಾ ಎಲ್ಲಿ ಹೇಳಿದೆ ಇದನ್ನು ಅಂತ ಹೇಳಿ? ಈಗ ಬೆಳಿಗ್ಗೆ ಮಂಗಳಾರತಿ ಗುರುವಾಷ್ಟಕಮಲ್ಲಿ ಮಂಗಳಾರತಿಯಲ್ಲಿ ಏನ್ ಮಾಡೋದು? ಏನ್ ಮಾಡ್ತೇವೆ ನಾವು? ಮಂಗಳಾರತಿ ಮಾಡ್ತಾಯಿವಾ? ಹೌದು. ಇಲ್ಲ, ನಾವು ಗುರುಗಳು ಮಾಡುವ ಮಂಗಳಾರತಿಗೆ ಸೇವೆ ಮಾಡ್ತಾ ಇರ್ತೇವೆ.
ಓಕೆ. ನಾವು ನೋಡ್ಲಿಕ್ಕೆ ನಾವೇ ಮಾಡಿದ ಹಾಗೆ ಕಂಡ್ರು ಕೂಡ ನಮಗೆ ಯಾವ ಯೋಗ್ಯತೆ ಇಲ್ಲ. ನಮ್ಮ ಗುರುಗಳು ಮಾಡ್ತಾ ಇರುವ ಮಂಗಳಾರತಿಗೆ ನಾವು ಅಂದ್ರೆ ನಾವು ಮಾಡುದೆಲ್ಲ ಗುರುಗಳಿಗೋಸ್ಕರ, ಅಂದ್ರೆ ಗುರುಗಳ ಸೇವೆಯಲ್ಲಿ. ಅಲ್ಲಿ ಮಂಗಳಾರತಿ ಅಂದ್ರೆ ಗುರುಗಳ ಸೇವೆ, ಅದಕ್ಕೋಸ್ಕರ ಅದಕ್ಕೇನು ಹೇಳ್ತಾರೆ ಆ ಮಂಗಳಾರತಿ ಪ್ರೇಯರಿಗೆ? ಗುರುಗಳೇ ಹೇಳಿದಂತ ಪ್ರೇಯರ್, ನಾವಲ್ಲ. ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಆ ಭಗವಂತನ ಸೇವೆಯ ಪ್ರಸಾದ ನಮಗೆ ಸಿಗುದು ಹೇಗೆ? ಗುರುವಿನ ಮುಖೇನ. ತುಂಬಾ ಇಂಪಾರ್ಟೆಂಟ್ ಇದು ಸೇವೆ ಬಗ್ಗೆ ಹೇಳುವಂತಹ ಶ್ಲೋಕ. ಆಮೇಲೆ ನೆಕ್ಸ್ಟ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ಬೇಗ ಯಾರಾದ್ರೂ ಹೇಳಿ. ಹೇಳಿ ಬೇಗನೆ. ವಾಚಾಂಸಿ ವೈಕುಂಠ ಗುಣಾನುವರ್ಣನೆ. ವಾಚ ಅಂದ್ರೆ ಏನು? ಹಂಗಲ್ಲ, ಅರ್ಥ ಹೇಳಿ. ಮುಂದಿನ ಮಾರ್ಜನಾದಿಷು. ಮಾತಾಜಿ ಎಲ್ರು ಅಟೆಂಟಿವ್ ಆಗಿರಿ. ಅಟೆಂಟಿವ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್. ಶ್ಲೋಕ ಹೇಳಿ ಅಂತ ಹೇಳ್ತಿಲ್ಲ, ಅರ್ಥ ಹೇಳಿ ಅಂತ ಹೇಳ್ತಾ ಇದ್ದೇನೆ. ರುಕ್ಮಯ ಪ್ರಭುಗಳೇ ಹೇಳಿ. ಪ್ರಭುಜಿ ಅಂದ್ರೆ ನಮ್ಮ ಮಾತಿನಲ್ಲಿ ನಮ್ಮ ಇದರಲ್ಲಿ ಯಾವಾಗ್ಲೂ ವೈಕುಂಠ ಇಲ್ಲ ಗೋಲಕದ ವರ್ಣನೆ ಇರ್ಬೇಕು. ಧನ್ಯವಾದ ಪ್ರಭು. ಅಂದ್ರೆ ನಮ್ಮ ನಾಲಿಗೆಯನ್ನ, ವಾಚ ಅಂದ್ರೆ ನಾಲಿಗೆಯನ್ನ, ಮಾತನಾಡುವ ಶಕ್ತಿಯನ್ನ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ ಅಲ್ವಾ? ಕರವು ಹರೇರ್ ಮಂದಿರ ಮಾರ್ಜನಾದಿಸು ಅಂದ್ರೆ ಏನು? ಕರವು ಅಂದ್ರೆ ಏನು? ಕೈಗಳನ್ನ ಭಗವಂತನ ಮಂದಿರವನ್ನ ಶುದ್ಧ ಮಾಡ್ಲಿಕ್ಕೆ. ಆಮೇಲೆ ಶ್ರುತಿಂ ಚಕಾರ ಚ್ಯುತ ಸತ್ಕತೋದಯ ಅಂದ್ರೆ ಏನು? ಶ್ರುತಿಂ ಅಂದ್ರೆ ಏನು? ಕಿವಿ ಕೇಳುದು, ಕೇಳುದನ್ನ ಭಗವಂತನ ಬಗ್ಗೆ ಶ್ರವಣ ಮಾಡ್ಲಿಕ್ಕೆ. ಮುಕುಂದ ಲಿಂಗಾಲಯ ದರ್ಶನೇ ದೃಶವು ಅಂದ್ರೆ ಏನು? ದೃಶವು ಅಂದ್ರೆ ಏನು? ದೃಷ್ಟಿಯನ್ನು ಯಾವ್ದಕ್ಕೆ ಉಪಯೋಗಿಸಬೇಕು? ಭಗವಂತನ ದರ್ಶನ ಮಾಡ್ಲಿಕ್ಕೆ. ಭಗವಂತನ ದರ್ಶನ ಅಂದ್ರೆ ಏನು ಇಲ್ಲಿ? ಅರ್ಚ ವಿಗ್ರಹ ನೋಡ್ತೇವೆ. ಅರ್ಚ ವಿಗ್ರಹವನ್ನ ದರ್ಶನ. ಮುಕುಂದ ಲಿಂಗ ಅಂದ್ರೆ ಏನು? ಅರ್ಚ ವಿಗ್ರಹ ದರ್ಶನ ಮಾಡ್ಲಿಕ್ಕೆ. ತದ್ ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಅಂದ್ರೆ ಏನು? ಭೃತ್ಯ ಅಂದ್ರೆ ಏನು? ಭೃತ್ಯ ಅಂದ್ರೆ ಏನು? ಭಗವಂತನಿಗೆ ಸೇವೆಯಲ್ಲಿ ಸ್ಪರ್ಶ ಅಲ್ಲ. ಭೃತ್ಯ ಅಂದ್ರೆ ಏನು? ಸೇವಕ. ಭಗವಂತನ ಸೇವಕರ ದೇಹವನ್ನ ಆಲಿಂಗನೆ ಮಾಡ್ಲಿಕ್ಕೆ ತನ್ನ ಚರ್ಮವನ್ನ ಉಪಯೋಗಿಸ್ಬೇಕು. ತನ್ನ ಸ್ಪರ್ಶ ಇಂದ್ರಿಯವನ್ನ ಭಗವಂತನ ಸೇವಕರ, ಭಗವಂತನ ಎಲ್ಲರ ಅಥವಾ ಭಗವಂತನ ಭಕ್ತರ. ಉದಾಹರಣೆಗೆ ಶ್ರೀಮಾನ್ ಚೈತನ್ಯ ಮಹಾಪ್ರಭುಗಳು ಯಾರನ್ನ ಆಲಂಗಿಸಿದ್ರು? ಸನಾತನ್ ಗೋಸ್ವಾಮಿ. ಅದು ವ್ಯಕ್ತಿ ಆಯ್ತು. ವ್ಯಕ್ತಿ ಅಲ್ಲದನ್ನ ಪ್ರಭುಜಿ ಅವರ ಹೆಸರು ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಕುಷ್ಠರೋಗ ಬಂದಿತ್ತಂತೆ. ಅಲ್ಲಲ್ಲ, ವ್ಯಕ್ತಿ. ಅದು ನೀವು ಹೇಳ್ತಾ ಇರುವಂತದ್ದು ವ್ಯಕ್ತಿ ಅಲ್ಲದನ್ನ ಆಲಂಗಿಸಿದ್ದಾರೆ. ಯಾವುದನ್ನ? ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ ಮಹಾಮಂತ್ರ ಆಲಂಗಿಸುದು ಹೇಗೆ? ಭಕ್ತಿಯನ್ನು, ಚರ್ಮ ಭಕ್ತಿಯನ್ನು ಹೇಗೆ ಆಲಂಗಿಸುದು? ಮತ್ತೆ ಚರ್ಮ ಇಟ್ಟುಕೊಂಡು ನೀವು ವ್ಯಕ್ತಿ ಅಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ವ್ಯಕ್ತಿ ಅಲ್ಲದನ್ನ ಆಲಂಗಿಸಿದ್ದಾರೆ. ವ್ಯಕ್ತಿ ಅಲ್ಲ ಅಂತ ಹೇಳಿದ್ರೆ ಜೀವ ಅಲ್ಲ ಅಂತ. ಜಗನ್ನಾಥ ಪುರಿಯಲ್ಲಿ ಹೋಗಿ ಏನನ್ನ ಆಲಂಗಿಸಿದ್ರು ಅವರು? ಕಂಬ. ಕಂಬ. ಧನ್ಯವಾದ. ಅಂದ್ರೆ ಆ ಕಂಬ ಕೂಡ ಭಗವಂತನ ಸೇವಕ, ಹೌದಾ ಅಲ್ವಾ? ಈಗ ಜಗನ್ನಾಥ ಪುರಿಯ ಎದುರಿರುವ ಕಂಬ ನೋಡ್ಲಿಕ್ಕೆ ಅದು ದೇಹ ಇಲ್ಲ ಅಂತ ಕಂಡ್ರು ಕೂಡ ಅದು ಭಗವಂತನ ಸೇವಕ. ಅಂದ್ರೆ ಭಗವಂತನ ಸೇವೆಯಲ್ಲಿ ಉಪಯೋಗಿಸುವುದನ್ನ ಆಲಂಗಿಸುವಂಥದ್ದು. ಈಗ ಎಷ್ಟು ಮಾಡ್ತೇವೆ ನಾವು ಹಾಗೆ, ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತೇವೆ ಈ ರೀತಿಯಲ್ಲಿ. ಸ್ಪರ್ಶ. ಘ್ರಾಣಂಚ ತತ್ಪಾದ ಸರೋಜ ಸೌರಭ್ಯ. ಘ್ರಾಣ ಅಂತ ಹೇಳಿದ್ರೆ ವಾಸನೆ. ಮೂಗಿಗೆ ಯಾವುದನ್ನ ಉಪಯೋಗಿಸ್ತೇವೆ? ಏನ್ ಮಾಡ್ತೇವೆ ಬೆಳಿಗ್ಗೆ? ಭಗವಂತನ ಚರಣ ಕಮಲದಲ್ಲಿರುವ ಹೂ ಮತ್ತು ತುಳಸಿಯನ್ನು ಗ್ರಹಣಿಸ್ಲಿಕ್ಕೆ. ಕರೆಕ್ಟ್. ಹೀಗೆ ಮಾಡಿ ಭಕ್ತರು ಕೊಡ್ತಾರೆ ಮೂಗಿಗೆ ಹತ್ತಿರ. ಅದಕ್ಕೆ ಸ್ವಲ್ಪ ಸೆಂಟ್ ಹಾಕಿರ್ತಾರೆ, ಯಾಕಂದ್ರೆ ಸ್ಮೆಲ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿ. ಆಮೇಲೆ ಸ್ಮೆಲ್ ಮಾಡ್ತೇವೆ ನಾವು. ಹೂವೇ ಸ್ಮೆಲ್ ಹೋಗಿಬಿಟ್ಟಿದೆ ಈ ಕಾಲಿಯುಗದಲ್ಲಿ. ಹೂವಿಗೆ ಸ್ಮೆಲ್ಲೇ ಇಲ್ಲ ಅಂತ ಆಗಿದೆ. ಶ್ರೀಮತ್ ತುಳಸ್ಯ ರಸನಾಂ ತದರ್ಪಿತೆ. ರಸನ ಅಂದ್ರೆ ನಾಲಿಗೆಯನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು? ತುಳಸಿ ಮಾತೆಯೇ, ಭಗವಂತನಿಗೆ ಅರ್ಪಿಸಿದ ತುಳಸಿ ಮಾತೆಯನ್ನ ತಗೊಳ್ಳಿಕ್ಕೆ ಉಪಯೋಗಿಸ್ಬೇಕು. ಪಾದವು ಹರೇಹೇ ಕ್ಷೇತ್ರ ಪದಾನುಸರ್ಪಣೆ. ಆಮೇಲೆ ತಮ್ಮ ಕಾಲುಗಳನ್ನ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ, ಆಮೇಲೆ ಶಿರವನ್ನ ಭಗವಂತನ ಪಾದ ತಳಗಳಿಗೆ ಅರ್ಪಿಸ್ಲಿಕ್ಕೆ. ಹೃಷಿಕೇಶ ಪದಾವಿವಂದನೆ.
ನೆಕ್ಸ್ಟ್ ಲಾಸ್ಟ್ ಇದು ಕಾಮಂ ಚ ದಾಸ್ಯೇ ನತು ಕಾಮ ಕಾಮ್ಯಯ. ಆಮೇಲೆ ಡಿಸೈರ್ಸ್ ಅನ್ನ, ಕಾಮವನ್ನ ಯಾಕೆ ಉಪಯೋಗಿಸ್ಬೇಕು? ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು, ದಾಸತ್ವಕ್ಕೆ ಉಪಯೋಗಿಸ್ಬೇಕು. ಯಾವುದೇ ಇರ್ಲಿ, ಅದು ಯಾವುದೇ ಕಾಮ ಇರ್ಲಿ, ಯಾವುದೇ ಕಾಮವನ್ನ ಭಗವಂತನ ಸೇವೆಗೆ ಮಾತ್ರ ಉಪಯೋಗಿಸ್ಬೇಕು. ಇದು ಉತ್ತಮವಾದ ಶ್ಲೋಕ. ಈ ಶ್ಲೋಕವನ್ನ ಯಾರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ಶ್ಲೋಕ ಅಂತಹ ಆಶ್ರಯ ಕೊಡುವಂತಹ ಶ್ಲೋಕ ಎಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ ಆ ಆಶ್ರಯ ಯಾವುದು ಅಂತ ಹೇಳಿದ್ರೆ ಕೃಷ್ಣ ಪ್ರೇಮ ಕೊಡುವಂತಹ ಆಶ್ರಯ, ರತಿ ಕೊಡುವಂತಹ ಆಶ್ರಯ. ಮುಂದೆ ಹೋಗೋಣ. ರಾಜ ಅಂಬರೀಷನು ಮೊಟ್ಟ ಮೊದಲು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ನಿಲ್ಲಿಸಿದನು. ಅನಂತರ ಒಂದರಂತೆ ತನ್ನ ಮಾತುಗಳನ್ನು ಭಗವಂತನ ದಿವ್ಯ ಗುಣಗಳನ್ನು ವರ್ಣಿಸುವುದರಲ್ಲಿಯೂ, ತನ್ನ ಕೈಗಳನ್ನು ಭಗವಂತನ ದೇವಾಲಯವನ್ನು ಒರೆಸುವುದರಲ್ಲಿಯೂ, ತನ್ನ ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳುವುದರಲ್ಲಿಯೂ, ತನ್ನ ಕಣ್ಣುಗಳನ್ನು ಭಗವಂತನ ದಿವ್ಯ ರೂಪಗಳ ದರ್ಶನದಲ್ಲಿಯೂ, ತನ್ನ ದೇಹವನ್ನು ಭಕ್ತರ ದೇಹಗಳ ಸ್ಪರ್ಶದಲ್ಲಿಯೂ, ತನ್ನ ಘ್ರಾಣ ಇಂದ್ರಿಯವನ್ನು ಭಗವಂತನಿಗೆ ಅರ್ಪಿಸಿದ ಕಮಲಗಳ ಕಂಪನ್ನು ಅಂದ್ರೆ ಸ್ಮೆಲ್ ಅನ್ನು ಆಸ್ವಾದಿಸುವುದರಲ್ಲಿಯೂ, ತನ್ನ ನಾಲಿಗೆಯನ್ನು ಭಗವಂತನ ಪಾದ ಪದ್ಮಗಳಿಗೆ ಅರ್ಪಿಸಿದ ತುಳಸಿ ದಳವನ್ನು ಸವಿಯುವುದರಲ್ಲಿಯೂ, ತನ್ನ ಕಾಲುಗಳನ್ನು ಪುಣ್ಯ ಕ್ಷೇತ್ರಗಳಿಗೂ ಭಗವಂತನ ದೇವಾಲಯಕ್ಕೂ ಹೋಗುವುದರಲ್ಲಿ, ತನ್ನ ಶಿರವನ್ನು ಭಗವಂತನಿಗೆ ಪ್ರಣಾಮ ಮಾಡುವುದರಲ್ಲಿಯೂ ಮತ್ತು ತನ್ನ ಬಯಕೆಗಳನ್ನು ಭಗವಂತನ ಮಹತ್ ಕಾರ್ಯವನ್ನು ಮಾಡುವುದರಲ್ಲಿಯೂ ತೊಡಗಿಸಿದನು. ಈ ಎಲ್ಲ ಅಲೌಕಿಕ ಕಾರ್ಯಗಳು ಪರಿಶುದ್ಧ ಭಕ್ತರಿಗೆ ಯೋಗ್ಯವಾದವು. ಒಂದು ಪ್ಯಾರ ಇದೆ, ಮುಗಿಸೋಣ. ನಿರಾಕಾರ ಮಾರ್ಗವನ್ನು ಅನುಸರಿಸುವವರಿಗೆ ಈ ಆಧ್ಯಾತ್ಮಿಕ ಹಂತವನ್ನು ವ್ಯಕ್ತಿನಿಷ್ಠವಾಗಿ ನಿರೂಪಿಸಲು ಸಾಧ್ಯವಿಲ್ಲದಿರಬಹುದು. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನಿಗೆ ಇದು ಬಹು ಸುಲಭ ಮತ್ತು ಕಾರ್ಯಸಾಧ್ಯ. ಮೇಲೆ ಹೇಳಿರುವ ಮಹಾರಾಜ ಅಂಬರೀಷನ ಕಾರ್ಯಗಳ ಮೇಲಿನ ವರ್ಣನೆಯಿಂದ ಇದು ಸ್ಪಷ್ಟವಾಗುತ್ತದೆ. ಯಾಕಂತ ಹೇಳಿದ್ರೆ ನಿರಾಕಾರ ಮಾರ್ಗದವರಿಗೆ ಕೃಷ್ಣ ಅಂತ ವ್ಯಕ್ತಿ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲ ಅವರು. ಹಾಗೆ ಇದನ್ನೆಲ್ಲ ಹೇಗೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ಹೇಗೆ ಬರ್ಲಿಕ್ಕೆ ಸಾಧ್ಯ ಒಬ್ಬ ವ್ಯಕ್ತಿ ಇಲ್ಲದಿದ್ರೆ? ಒಬ್ಬ ವ್ಯಕ್ತಿ ಇಲ್ಲದ್ರೆ ಭಕ್ತಿ ಹೇಗೆ? ಈಗ ನಮ್ಮ ಮನೆ ಎದುರು ಮನುಷ್ಯ ಇಲ್ಲದ್ರೆ ಅವನ ಸೇವೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಮನೆಯಲ್ಲಿ ಅಪ್ಪನಿಗೆ ಹುಷಾರಿಲ್ಲದಿರುವಾಗ ಸೇವೆ ಮಾಡಿದ್ದೇವೆ. ಅಪ್ಪ ದೇಹ ಅಂತ ಆದ ಮೇಲೆ ಅವನಿಗೆ ಹೇಗೆ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಆ ರೀತಿಯಲ್ಲಿ ಅಪ್ಪನೇ ಇಲ್ಲ ಅಲ್ಲಿ. ಈ ರೀತಿಯಲ್ಲಿ ಭಗವಂತ ಇಲ್ಲ ಅಂತ ಹೇಳಿದ್ರೆ, ಭಗವಂತನಿಗೆ ರೂಪವೇ ಇಲ್ಲ ಅಂತ ಹೇಳಿದ್ರೆ ಯಾವುದರ ಸೇವೆ ಮಾಡುದು? ಅಂದ್ರೆ ಭಕ್ತಿ ಬಿಟ್ಟರೆ ಬೇರೆ ಯಾವುದರಲ್ಲೂ ಈ ರೀತಿ ಸಾಧ್ಯ ಇಲ್ಲ. ನಿರಂತರ ಸ್ಮರಣೆಯಿಂದ ಮನಸ್ಸನ್ನು ಭಗವಂತನ ಪಾದ ಕಮಲಗಳಲ್ಲಿ ನಿಲ್ಲಿಸದಿದ್ದರೆ ಇಂತಹ ಅಲೌಕಿಕ ಕಾರ್ಯಗಳು ಸಾಧ್ಯವಾಗುವುದಿಲ್ಲ. ಆದುದರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ಈ ವಿಧಿತ ಕಾರ್ಯಗಳಿಗೆ ಅರ್ಚನೆ ಎಂದು ಹೆಸರು. ಹೀಗೆಂದರೆ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದು. ಇಂದ್ರಿಯಗಳಿಗೂ ಮನಸ್ಸಿಗೂ ಕೆಲಸ ಬೇಕು, ಬರಿಯ ನಿರಾಕರಣೆ ಕಾರ್ಯಸಾಧ್ಯವಲ್ಲ. ಆದುದರಿಂದ ನೇತಿ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ. ಆದುದರಿಂದ ಜನಸಾಮಾನ್ಯರಿಗೆ, ಅದರಲ್ಲಿಯೂ ವಿಶೇಷವಾಗಿ ಸನ್ಯಾಸ ಆಶ್ರಮದಲ್ಲಿ ಇಲ್ಲದಿರುವವರಿಗೆ, ಅಂದ್ರೆ ನಮಗೆ ಮೇಲೆ ವರ್ಣಿಸಿದಂತೆ ಇಂದ್ರಿಯಗಳ ಮತ್ತು ಮನಸ್ಸಿನ ಆಧ್ಯಾತ್ಮಿಕ ಕರ್ತವ್ಯ ಮಗ್ನತೆಯು ಆಧ್ಯಾತ್ಮಿಕ ಸಾಧನೆಗೆ ಪರಿಪೂರ್ಣವಾದ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿ ಇದನ್ನು ಯುಕ್ತ ಎಂದು ಕರೆದಿದೆ. ಯುಕ್ತ ಅಂದ್ರೆ ನಮಗೆ ಯುಕ್ತವಾಗಿರುವಂತಹ ಮಾರ್ಗ. ನಾವೆಲ್ಲರೂ ಹೆಚ್ಚಿನವರು 99% ಗೃಹಸ್ಥರು ಅಥವಾ ಕೆಲಸ ಮಾಡಿ ಜೀವನ ಮಾಡುವವರು, ಮದುವೆ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಜನರೊಟ್ಟಿಗೆ ಇರುವಂತವರು. ಆದ ಕಾರಣ ನಮಗೆ ಯುಕ್ತ ಅಂತ ಹೇಳಿದ್ರೆ ಅಂಬರೀಷ ಮಹಾರಾಜರು ಮಾಡಿದಂತಹ ಈ ರೀತಿಯ ಒಂದು ಭಗವಂತನಿಗೆ ಶರಣಾಗುವ ಒಂದು ಪದ್ಧತಿ, ಎಲ್ಲ ಇಂದ್ರಿಯಗಳನ್ನ ಹೇಗೆ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ನವವಿಧ ಭಕ್ತಿಯ ಮುಖಾಂತರ ಮಾಡಬಹುದು ಅಂತ ಹೇಳಿ ಅಂಬರೀಷ ಮಹಾರಾಜರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಪ್ರತಿಯೊಂದು ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಇದನ್ನು ಯಾವ ರೀತಿಯಲ್ಲಿ ನಾವು ತೊಡಗಿಸಬೇಕು ಅಂತ ಹೇಳಿ ಫಾಲೋ ಮಾಡ್ಬೋದು. ಯಾರಿಗಾದ್ರೂ ತನ್ನ ಮಕ್ಕಳನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕೂಡಲೇ ಏನ್ ಮಾಡ್ಬೋದು? ಭಗವಂತನ ಧಾಮಕ್ಕೆ ಕರ್ಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಭಗವಂತನ ಸಂಘ ಆಗತ್ತೆ. ಅಲ್ಲಿ ಭಗವಂತನ ಧಾಮದಲ್ಲಿ ಯಾರಾದರೂ ಭಗವಂತನ ಬಗ್ಗೆ ಹೇಳುವ ಕ್ಲಾಸ್ ಇದ್ರೆ ಅದರಲ್ಲಿ ಹೋಗಿ ಕೂತ್ಕೊಳ್ಬಹುದು. ಈ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಜೀವನದ ವಿಚಾರವನ್ನ ಮನೆಯಲ್ಲಿ ಸಪೋರ್ಟ್ ಇದೆಯೋ ಇಲ್ವೋ ನೋಡ್ಕೊಂಡು ಅದನ್ನು ನಿಧಾನವಾಗಿ ಭಗವಂತನ ಕಡೆಗೆ ಹೇಗೆ ನಿಯೋಜಿಸಬಹುದು ಅಂತ ಹೇಳೋದಕ್ಕೆ ಯುಕ್ತ ಅಂತ ಹೇಳ್ತಾರೆ. ಆ ಯುಕ್ತವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಯುಕ್ತ ರೀತಿಯಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಹರೇ ಕೃಷ್ಣ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಕ್ಷಮಿಸಿ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಹರೇ ಕೃಷ್ಣ.